ಸಾಮಾನ್ಯರಿಗೆ ಒಂದು ಕ್ಲಾರಿಫಿಕೇಶನ್ ಅಂತಾನು ರಾಜಕೀಯ ರೂಪದಲ್ಲಿ ಅವೇ ಸಮಸ್ಯೆಗಳು ಬರ್ತಾ ಇದೆ. ಒಬ್ಬರ ಸಮಸ್ಯೆ ಇನ್ನೊಬ್ಬರಿಗೆ ಆಹಾರ ಅಂತ. ಅಂದ್ರೆ ನಿಮಗೂ ಸಂಕಷ್ಟಗಳು ತಪ್ಪಿದ್ದಲ್ಲ. ನಮ್ಮಲ್ಲಿ ಏನಾದ್ರೂ ದೋಷಗಳಿಂದ ಅಂತಹ ಸಮಸ್ಯೆಗಳು ಬಂದ್ರೆ ಅದು ನಾವು ಅದನ್ನ ಒಪ್ಕೊಳ್ಳಿ. ದೇವರ ಪ್ರೇರಣೆ ಹಾಗಾಗಿದೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಮ್ಮಿಂದ ಏನಾದ್ರೂ ಅಪಚಾರ ಆದ್ರೆ ಅದು ನೇರವಾಗಿ ಕ್ಷೇತ್ರಕ್ಕೆ ಹೆಗಡೆಯವರಿಗೆ. ಮಹಾತ್ಮರು ಬಳಸಿದ ವಾಹನದಲ್ಲಿ ಕೂಡ ನೀವು ಅಪಚಾರ ಮಾಡಿದ್ರೆ ಶಿಕ್ಷೆ ಸಿಗುತ್ತೆ. ಇದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ನಮಗೆ ಎಲ್ಲಾ ರೀತಿಯ ರಕ್ಷಣೆ ಇದೆ. ಧರ್ಮದ ಅಧಿಕಾರವನ್ನ ವಹಿಸಿಕೊಂಡಿದ್ದು ಅನ್ನೋದಕ್ಕಿಂತ ಭಗವಂತನ ಆಜ್ಞೆಯನ್ನ ಶಿರಸ ವಹಿಸಿ ಪಾಲಿಸುವ ನಾನೊಬ್ಬ ಸೇವಕ ಅಂದುಕೊಂಡು ಕೆಲಸವನ್ನ ನಿರ್ವಹಿಸುವ ನಿರ್ಮಲ ವ್ಯಕ್ತಿತ್ವ. ಇನ್ನು ಭಕ್ತಾದಿಗಳು ನಮ್ಮೊಡನೆ ಮಾತನಾಡುವ ಭಗವಂತ ಎಂದೇ ಭಾವಿಸುವ ವಿಶೇಷ ವ್ಯಕ್ತಿತ್ವದ ಸಾಧಕ, ರಾಜಶ್ರೀ, ಪದ್ಮಭೂಷಣ, ಕರ್ನಾಟಕ ರತ್ನ, ನಾಡೋಜ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ. ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮ. ಜೊತೆಗೆ 65 ವಸಂತಗಳ ಸಂಭ್ರಮ, ಮತ್ತೊಂದು ಕಡೆ ಅಧಿಕಾರವನ್ನ ವಹಿಸಿಕೊಂಡ 45 ವರ್ಷಗಳ ಆ ಸಂಭ್ರಮ. ಮತ್ತೊಮ್ಮೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ನಿಮಗೆ. ಗುರುಜಿ, ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ, ಧರ್ಮಾಧಿಕಾರಿ ಆದಂತಹ ಒಂದು ಸಂದರ್ಭ ಏನಿದೆಯಲ್ಲ, ಯಾಕೆಂದ್ರೆ ಸಾಕಷ್ಟು ಜನ ಅದನ್ನ ನೋಡಿದ್ದು ಎಲ್ಲೂ ಇಲ್ಲವೇ ಇಲ್ಲ. ಅದು ಹಿರಿಯರಿರ್ಬೋದು, ಆದ್ರೆ ಹಿರಿತನದ ಜವಾಬ್ದಾರಿಯನ್ನ ಕಿರಿತನದ ವಯಸ್ಸಿನಲ್ಲಿ ವಹಿಸ್ಕೊಂಡಿದ್ದು ನೀವು. ಆ ಒಂದು ಸಂದರ್ಭದ ನೆನಪುಗಳು ನಮ್ಮ ವೀಕ್ಷಕರಿಗೋಸ್ಕರ. ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ಒಂದು ಪರಂಪರೆ ಇದೆ. ಇದು ಹೆಗಡೆತನ ಅನ್ನುವಂಥದ್ದು ಒಂದು ಪೀಠ. ಇದಕ್ಕೆ ನಮ್ಮ ದೇವಸ್ಥಾನದಲ್ಲಿ, ಕ್ಷೇತ್ರದಲ್ಲಿ ನಮಗೆ ವಿಶೇಷವಾದ ಒಂದು ಪೀಠ ಇದೆ. ಆ ಪೀಠದಲ್ಲಿ ನಾನು ಕೂತ್ಕೊಳ್ತೀನಿ. ಆದ್ರೆ ಇದಕ್ಕೆ ಪಟ್ಟ ಅಂತ ಹೇಳ್ತಾರೆ. ಪಟ್ಟ ಆಗ್ಬೇಕಾಗಿದ್ರೆ ನಮ್ಮ ಹಳೆಯ ಮನೆ ಏನಿದೆ, ನೆಲ್ಲಿಯಾಡಿ ಬೀಡು ಅಂತ, ಅಲ್ಲಿ ಧರ್ಮ ದೇವತೆಗಳ ಆವೇಶರಾಗಿ ಅವರು ನನಗೆ ಉಂಗುರ, ಪಟ್ಟದ ಉಂಗುರ ಮತ್ತು ಪಟ್ಟದ ಕತ್ತಿ, ಈ ಎರಡನ್ನು ಕೊಟ್ಟು ಪೆರ್ಗಡೆ 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 ಅಂತ ಕರೆದು ಅಧಿಕಾರ ಕೊಡ್ತಾರೆ. ಆಮೇಲೆ ಆ ಅಧಿಕಾರದ ಮೂಲಕ ವ್ಯಾವಹಾರಿಕ ಅಧಿಕಾರಗಳು ಮತ್ತು ಬೇರೆ ವ್ಯವಹಾರದ ಅಧಿಕಾರಗಳು ನಮಗೆ ಬರುತ್ತೆ. ಹಾಗಾಗಿ ನಮ್ಮ ಈ ಕ್ಷೇತ್ರದ ಹಿನ್ನೆಲೆಯಂತೆ ಈ ಪಟ್ಟಾಧಿಕಾರ ಆಗುವಂತಹ ಸಂದರ್ಭ ರೋಮಾಂಚನಕಾರಿಯಾದದ್ದು. ಹಾಗಾಗಿ ನನಗೆ ನಮ್ಮ ಹಿರಿಯವರಿಗೆ ಬಹಳ ಸಣ್ಣ ವಯಸ್ಸು, 51 ವಯಸ್ಸಾಗಿತ್ತು ಅವರಿಗೆ. ಆ ವಯಸ್ಸಿನಲ್ಲಿ ಅವರು ಈ ರೀತಿ ನಿರ್ಗಮಿಸ್ತಾರೆ ಅನ್ನುವಂಥ ಕಲ್ಪನೆ ನಮಗೂ ಇರಲಿಲ್ಲ. ಆದ್ರಿಂದ ಆ ಸಣ್ಣ ವಯಸ್ಸಿನಲ್ಲಿ ಈ ದೊಡ್ಡ ಅಧಿಕಾರ ನಮಗೆ ಸಿಗುವಂತಹ ಸಂದರ್ಭದಲ್ಲಿ ಭಯ, ಕುತೂಹಲ ಮತ್ತು ಈ ಹಿರಿಯ ತಲೆಗೆ ಮುಂಡಾಸು ಅಂತ ಹೇಳ್ತೇವೆ ನಾವು, ನೀವು ಪೇಟ ಅಂತ ಹೇಳ್ತೇವೆ, ಅದನ್ನ ಇಟ್ಕೊಂಡು ಹೇಗೆ ನಾನು ಇದನ್ನ ನಿಭಾಯಿಸಬಹುದು ಅನ್ನುವಂತ ಎಲ್ಲ ಮಿಶ್ರವಾದ ಭಾವನೆಗಳು ಇತ್ತು. ಆದ್ರೆ ನನ್ನ ಸಹಾಯಕ್ಕೆ ಪರಂಪರೆ ಇತ್ತು. ಇಲ್ಲಿ ಪರಂಪರೆ ಇದೆ. ಹಾಗಾಗಿ ಇಲ್ಲಿ ಎಲ್ಲ ವ್ಯವಹಾರಗಳು, ದೇವಸ್ಥಾನದ ಒಳಗೆ ನಡೀತಕ್ಕಂತ ಎಲ್ಲ ವ್ಯವಸ್ಥೆಗಳು ಕೂಡ ನಿಯಮಬದ್ಧವಾಗಿ ಶಿಸ್ತಿನಿಂದ ಕರಾರುವಾಕ್ಕಾಗಿ ನಡೀತದೆ. ಈ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೇನೆ, ಎಲ್ಲ ನಿಯಮಗಳನ್ನ ನಾವು ಹೇಗೆ ಹಿರಿಯವರು ಪೋಣಿಸಿದ್ದಾರೆ, ವ್ಯವಸ್ಥೆಗೊಳಿಸಿದ್ದಾರೆ ಅನ್ನೋದೇ ಒಂದು ವಿಸ್ಮಯ ಅಂತ. ಅಷ್ಟು ಶಿಸ್ತುಬದ್ಧವಾಗಿ ಇಲ್ಲಿ ವ್ಯವಹಾರಗಳನ್ನ ಹಿಂದಿನವರು ಮಾಡಿದ್ದಾರೆ. ಹಾಗಾಗಿ ನನಗೆ ಅಧಿಕಾರ ಬಂದ ತಕ್ಷಣ ನಾನು ಮಾಡಬೇಕಾಗಿದ್ದದ್ದು ಇಲ್ಲಿಯ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳುವಂತಹದ್ದು, ಇಲ್ಲಿಯ ಸಾನ್ನಿಧ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲಿಯ ರೀತಿ ರಿವಾಜುಗಳನ್ನ ತಿಳ್ಕೊಳ್ಳುವಂತಹದ್ದು, ಅದರ ಜೊತೆಗೆ ಹೋಗುವಂತಹದ್ದು. ಹೀಗಾಗಿ ಮೊದಲಿನ ಕೆಲವು ದಿವಸಗಳು ಬಹಳ ಕುತೂಹಲಕಾರಿಯಾಗಿತ್ತು. ಆದ್ರೆ ನನಗೆ ಇದು ಅನಪೇಕ್ಷಿತವಾದಂತ ಒಂದು ಅಧಿಕಾರ ಈಗ ಬಂತು ನನಗೆ ಅನ್ನುವಂತ ಒಂದು ವಿರಕ್ತ ಭಾವನೆಯಿಂದಲೇ ನಾನು ಇಲ್ಲಿಯ ಸೇವೆ ಪ್ರಾರಂಭಿಸಿದೆ. ಆದ್ರೆ ತಕ್ಷಣ ಇಲ್ಲಿ ಹೇಗೆ ಪರಂಪರೆಯ ಪೀಠಗಳನ್ನ ಜನ ಗೌರವಿಸ್ತಾರೆ, ಅಲ್ಲಿ ವ್ಯಕ್ತಿ ಮುಖ್ಯ ಆಗೋದಿಲ್ಲ, ಪೀಠ ಮುಖ್ಯ ಆಗುತ್ತೆ. ಹಾಗೆ ನಮಗೂ ಹಾಗೆ ಮೊದಲನೇ ದಿನದಿಂದಲೇ ನಮ್ಮ ಕ್ಷೇತ್ರದವರು, ಕ್ಷೇತ್ರದ ಸಿಬ್ಬಂದಿಯವರು ಅಲ್ಲದೆ ಭಕ್ತಾದಿಗಳು, ನೀವು ಹೆಗ್ಡೆಯವರು ಅಂತ ಪರಿಚಯ ಮಾಡಿಕೊಂಡಾಗ, ಓಹೋ ಇದೊಂದು ವಿಶೇಷವಾದ ಪರಂಪರೆ ನಮ್ಮ ಭಾರತ ದೇಶದ್ದು. ಅವರು ಪೀಠವನ್ನ ಗುರುತಿಸ್ತಾರೆ, ವ್ಯಕ್ತಿಯನ್ನ ಗುರುತಿಸೋದಿಲ್ಲ. ಹಾಗಾಗಿ ನಾವು ಆ ಪೀಠಕ್ಕೆ ಸರಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋಗುದೇ ಒಂದು ದೊಡ್ಡ ಜವಾಬ್ದಾರಿ ಅನ್ನುವ ಭಾವನೆಯಿಂದಲೇ ನಾನು ನನ್ನ ಬದುಕನ್ನ ಪ್ರಾರಂಭಿಸಿದೆ. ಸದಾ ನನಗೆ ಇಲ್ಲಿ ಧರ್ಮ ದೇವತೆಗಳು ಅಂತಿದ್ದಾರೆ. ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅಂತಕ್ಕಂಥ 4 ಜನ ಧರ್ಮ ದೇವತೆಗಳು. ಈ ಧರ್ಮ ದೇವತೆಗಳು ಪ್ರತಿ ತಿಂಗಳು, ಈಗಲೂ ಅಂದ್ರೆ ಕಳೆದ 500 ವರ್ಷಗಳಿಂದಲೂ ಪ್ರತಿ ತಿಂಗಳು
ಮಾಸ ಸಂಕ್ರಮಣದ ದಿವಸ ಆವೇಶಿತರಾಗಿ ಅವರು ನುಡಿಕಟ್ಟು ಅಂತ ಕೊಡ್ತಾರೆ, ನುಡಿಯನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ದೊರೆಯುತ್ತದೆ. ಅವರು ಈ ಮಾರ್ಗದರ್ಶನದಂತೆ ನಾವು ನಡ್ಕೊಂಡು ಹೋದ್ರೆ ನಮಗೆ ಎಲ್ಲಾ ರೀತಿಯ ರಕ್ಷಣೆ ಇದೆ. ಆ ಬೆಂಬಲದಿಂದಲೇ ಇದುವರೆಗೆ ನಮ್ಮ ಪರಂಪರೆ ಕ್ಷೇತ್ರ ಬೆಳ್ಕೊಂಡು ಬಂದ. ಸಾಮಾನ್ಯರಿಗೆ ಒಂದು ಕ್ಲಾರಿಫಿಕೇಶನ್ ಅಂತಾನೋ ಅಥವಾ ಮಾಹಿತಿನೋ ಬೇಕಾಗಿದೆ. ಏನಂತ ಹೇಳಿದ್ರೆ ಈ ಧರ್ಮಾಧಿಕಾರಿ ಅನ್ನೋದು ಅದು ಪರಂಪರಾಗತವಾಗಿ ನಿಮ್ಮ ಮನೆತನಕ್ಕೆ ಬಂದದ್ದ? ಹೌದು, ಇದು ಈ ನೆಲ್ಯಾಡಿ ಬೀಡು ಅಂತ ಏನು ನಮ್ಮ ಜೈನ ಬಸದಿಯ ಕೆಳಗಡೆ ನೆಲ್ಯಾಡಿ ಬೀಡು ಅಂತ ಒಂದಿದೆ. ಅಲ್ಲಿ ಹಿಂದೆ ಬಿರ್ಮಣ ಪೆರ್ಗಡೆ ಮತ್ತು ಅಮ್ಮ ಬಳ್ಳಾಲ್ತಿ ಅನ್ನತಕ್ಕಂಥ ಜೈನ ದಂಪತಿಗಳು ಅಲ್ಲಿದ್ರು. ಈ 4 ಜನ ಧರ್ಮ ದೇವತೆಗಳ ಹೆಸರೇನು ನಾನೀಗ ಹೇಳಿದೆ. ಇವರು ಎಲ್ಲಾದ್ರೂ ಒಂದು ಸ್ಥಳದಲ್ಲಿ ನಿಂತು ಧರ್ಮದ ಪ್ರಭಾವನ್ನ ಮಾಡಬೇಕು ಅಂತ ಹೇಳಿ ಅವರು ಪ್ರವಾಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದು ಈ ಮನೆಯಲ್ಲಿ ಹೋಗಿ ಅವರು ಭಿಕ್ಷೆಯನ್ನ ಕೇಳ್ತಾರೆ, ಆಹಾರವನ್ನ ಕೇಳ್ತಾರೆ. ಅಲ್ಲಿ ಅಂದ್ರೆ ಅವರು ಮಾರುವೇಷದಲ್ಲಿ ಕೇಳ್ತಾರೆ. ಆಗ ಅವರು ಅವರನ್ನು ಉಪಚರಿಸ್ತಾರೆ. ಅದರ ಜೊತೆಗೆ ಅವರ ಧಾರ್ಮಿಕ ಪರಂಪರೆ, ಅವರ ನಡವಳಿಕೆ, ಅವರ ಚಾರಿತ್ರ್ಯ ಇದನ್ನೆಲ್ಲ ನೋಡಿ ಅವರು ಇಲ್ಲೇ ನಾವು ನೆಲೆ ನಿಲ್ಲಕ್ಕೆ ನಮಗೆ ಒಳ್ಳೆ ಜಾಗ ಅಂತ ಹೇಳಿ ಅವರು ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತೇಳಿ ರಾತ್ರಿ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಅಂತ. ಆ ಸ್ವಪ್ನದಲ್ಲಿ ಅವರೊಂದು ಪರೀಕ್ಷೆ ಕೊಡ್ತಾರೆ. ಏನು ಅಂತಂದ್ರೆ, ನೀವು ಯೋಗ್ಯರಿದ್ದೀರಿ, ನಿಮ್ಮ ಮಾಧ್ಯಮದ ಮೂಲಕ ನಿಮ್ಮ ಮೂಲಕ ನಾವು ಈ ಕ್ಷೇತ್ರದಲ್ಲೇ ನೆಲೆ ನಿಂತು ಧರ್ಮ ಪ್ರಭಾವನೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನಿಸಿದ್ದೇವೆ. ಆದರೆ ಮೊದಲನೇ ಪರೀಕ್ಷೆಯಾಗಿ ನೀವು ಇರ್ತಕ್ಕಂಥ ಮನೆಯನ್ನು ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳ್ತಾರೆ. ಈ ಬೆಳಗ್ಗೆ ಎದ್ದು ಇವರು ನೋಡಿದರೆ ಕೆಲವು ನಿಶಾನಿಗಳು ಅಲ್ಲಿ ಕಾಣ್ತದೆ, ಗುರುತು ಕಾಣ್ತದೆ. ಈ ಪೆರ್ಗಡೆಯ ದಂಪತಿಗಳು ಇಲ್ಲ, ನಾವು ನಿಮಗೆ ಮನೆಯನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳಿ ಮನೆಯನ್ನು ಬಿಟ್ಟಿದ್ದಾರೆ. ಈಗಲೂ ಕೂಡ ಆ ನೆಲ್ಯಾಡಿ ಬೀಡು ಅಂತ ಹೇಳುವ ಹಳೆ ಮನೆ ಏನಿದೆ ಅಲ್ಲಿ ಯಾರೂ ವಾಸ ಮಾಡೋದಿಲ್ಲ. ಆದ್ರೆ ಈ ದೇವಸ್ಥಾನದಲ್ಲಿ ಏನೇ ವಿಶೇಷ ಕಾರ್ಯಕ್ರಮಗಳು ನಡಿಬೇಕಾದ್ರೂ ನಾನು ಹೆಗಡೆಯವರು ಆ ಮೂಲ ಮನೆಗೆ ಹೋಗಿ ಅಲ್ಲೇ ಸ್ನಾನ ಮಾಡಿ ಎಲ್ಲಾ ಸ್ಥಾನಗಳಿಗೂ ದೀಪ ಹಚ್ಚಿ ಅಲ್ಲಿಂದ ಮುಂದೆ ಈ ದೇವಸ್ಥಾನದ ಎಲ್ಲಾ ಕಾರ್ಯಕ್ರಮಗಳಿಗೆ ನಾನು ಬರಬೇಕು. ಹಾಗಾಗಿ ಆ ಪರಂಪರೆಯಲ್ಲಿ ಇವತ್ತಿನವರೆಗೂ ಈ ಹೆಗ್ಗಡೆ ಪರಂಪರೆ ನಡ್ಕೊಂಡು ಬಂದಿದೆ. ಧರ್ಮ ದೇವತೆಗಳು ನಮಗೆ ಪಟ್ಟ ಕಟ್ತಾರೆ ಮತ್ತು ಅಧಿಕಾರ ಕಟ್ತಾರೆ. ಈ ಪರಂಪರೆ ಮುಂದುವರಿಸಿಕೊಂಡು ಬಂದಿದೆ. ನೀವು 21ನೇ ಧರ್ಮಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು. ಎಲ್ಲರಿಗೂ ಕುತೂಹಲ ಇರೋದು ಒಂದು ವಿಷಯ, ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಬಾಲ್ಯದ ಅಷ್ಟು ತುಂಟಾಟಗಳು ಅಥವಾ ಆ ಜೀವನ ಹೇಗಿತ್ತು ಅನ್ನೋದು. ನಿಮ್ಮ ಬಾಲ್ಯದ ಪರಿಚಯ ಮಾಡ್ಕೊಂಡು. ನಾನು ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದೆ. ಇಲ್ಲಿ ಒಂದು ಸಾಮಾನ್ಯ ಒಂದು 7-8ರವರೆಗೆ ಧರ್ಮಸ್ಥಳದಲ್ಲೇ ಶಾಲೆಗೆ ಹೋಗಿದ್ದೆ. ಆಮೇಲೆ ಬೆಂಗಳೂರಿನಲ್ಲಿ ತಂದೆಯವರು ಒಳ್ಳೆ ಶಿಕ್ಷಣ ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ನನಗೆ ವಿದ್ಯಾಭ್ಯಾಸ ಕೊಡಿಸಿದ್ರು. ಹಾಗಾಗಿ ಸೈಂಟ್ ಜೋಸೆಫ್ಸ್ನಲ್ಲಿ ನಾನು ನನ್ನ ಹೈಸ್ಕೂಲು PUC ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ BAಗೆ ಸರ್ಕಾರಿ ಕಾಲೇಜಿನಲ್ಲಿ BAಗೆ ಸೇರಿಕೊಂಡು ಸರ್ಕಾರಿ ಕಾಲೇಜಿನಲ್ಲಿ ಸಾಮಾನ್ಯವಾಗಿಯೇ ನಾನು ಅಧ್ಯಯನ ಮಾಡಿದೆ. ನಮ್ಮ ತಂದೆಯವ್ರಿಗೆ ಏನಿತ್ತು ಅಂತಂದರೆ, ಇವನು ಸಾಮಾನ್ಯನಾಗಿ ಬೆಳಿಬೇಕು, ಸಾಮಾನ್ಯ ಜನರ ಜೊತೆಗೆ ಬೆರೆತು ಬೆಳೀಬೇಕು, ಎಲ್ಲೂ ಅಹಂಕಾರಕ್ಕೆ ಅವಕಾಶ ಇರಬಾರ್ದು ಅನ್ನುವಂಥ ಭಾವನೆಯಿಂದ ಅಲ್ಲಿಗೆ ಅವರು ಕಳಿಸಿದರು. ಆ BA ಕೊನೆಯ ವರ್ಷದಲ್ಲಿದ್ದಾಗಲೇ ಇಲ್ಲಿ ನಮ್ಮ ತಂದೆಯವರ ದೇಹಾಂತ್ಯ ಆಯಿತು. ಈ ನಾನು ಬಾಲ್ಯದಿಂದಲೇ ಒಂದು ಸ್ವಲ್ಪ ಬಹಳ ಮುನ್ನುಗ್ಗುವವನಲ್ಲ. ಹಾಗಾಗಿ ವಯಸ್ಸಿನ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ನಮ್ಮ ಸ್ನೇಹಿತರು ನಾವೆಲ್ಲ ಆಟ ಮಾಡಿದ್ದು ಅದೆಲ್ಲ ಇದೆ. ಆದರೆ ಸಾಮಾನ್ಯವಾಗಿ ನಮ್ಮ ಈ ಜಿಲ್ಲೆಯ ಆಟಗಳು ಬೇರೆನೇ ಇತ್ತು ಆವಾಗ. ಇಲ್ಲಿ ಆಗಿನ್ನೂ ಕ್ರಿಕೆಟು ನಾವು ಟಿವಿಯಲ್ಲ ಮತ್ತೆ ಬೇರೆ ಎಲ್ಲೂ ನೋಡಿಲ್ಲ, ಪರಿಚಿತ ಇಲ್ಲ. ಇಲ್ಲಿ ಕೆಳಗಡೆಯಿಂದ ಬಾಲ್ ಹಾಕ್ತಿದ್ರು, ಅಂಡರ್ ಹ್ಯಾಂಡ್ ಬಾಲ್ ಅಂತ ಹಾಕ್ತಿದ್ರು. ಅದನ್ನೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ಆಮೇಲೆ ಬೇರೆ ಬೇರೆ ಆಟಗಳು, ಹಳ್ಳಿ ಆಟಗಳನ್ನೆಲ್ಲ ತುಳು ನಮ್ಮ ತುಳುನಾಡಿದು ಅಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜಿ ನಮಗೆ ಬಹಳ ಸಂಸ್ಕಾರವನ್ನು ಕೊಟ್ಟರು, ನಮ್ಮ ತಾಯಿ ನಮಗೆ ಸಂಸ್ಕಾರವನ್ನು ಕೊಟ್ಟರು. ದಿನ ಮನೆಯಲ್ಲಿ ನಾವು ಸಂಜೆ ಹೊತ್ತು ಭಜನೆ ಮಾಡಬೇಕು, ದಿನ ಬೆಳಿಗ್ಗೆ ಎದ್ದು ಮಂತ್ರ ಸ್ತೋತ್ರಗಳನ್ನ ಹೇಳಬೇಕು. ಆಮೇಲೆ ಇಲ್ಲಿ ಒಬ್ರು ವರ್ಧಮಾನ ಶಾಸ್ತ್ರಿಗಳು, ಜಿನರಾಜ್ ಶಾಸ್ತ್ರಿಗಳು ಅಂತೆಲ್ಲ ಶಾಸ್ತ್ರಿಗಳಿದ್ರು. ಅವರು ಬಂದು ಧರ್ಮಬೋಧೆಯನ್ನೇ ಮಾಡ್ತಿದ್ರು. ನಾನು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೂ ಭಾಸ್ಕರಂ ಶೇಷಾಚಾರ್ಯರು ಅಂತ ಹೇಳಿ ಒಬ್ರು, ಅವರು ಮೂಲತಃ ತಮಿಳ್ನಾಡಿನವರು, ಅವರು ನಮ್ಮ ಕ್ಷೇತ್ರಕ್ಕೆ ಬಂದು ವಾಸ ಆಗಿದ್ರು. ಅವರ ಹಿನ್ನೆಲೆ ಒಂದು ನಿಮಿಷದಲ್ಲಿ ಹೇಳೋದಾದ್ರೆ, ಅವರು ತಮಿಳ್ನಾಡಿನಲ್ಲಿ ಇದ್ರು, ಒಳ್ಳೆ ವಿದ್ಯಾವಂತರು. ಉತ್ತರ ಭಾರತದಲ್ಲಿ ಯಾವುದೋ ಒಂದು ಸಂಸ್ಥಾನದಲ್ಲಿ ದಿವಾನರಾಗಿದ್ರು. ಏನೋ 1 ವರ್ಷದ ಒಳಗೆ ಪತ್ನಿ ಮತ್ತು ಮಗು 2 ಕಾಲವಾದದ್ರಿಂದ
ನಾನು ಏನು ಬೇಡ ತನಗೆ ಅಂತ ವೈರಾಗ್ಯವನ್ನ ತೆಗೆದುಕೊಂಡು ಸನ್ಯಾಸಿ ಒಂಥರ ತಿರುಗಾಡ್ತಿದ್ರು ಅವ್ರು. ಶೃಂಗೇರಿಗೆ ಬಂದ್ರಂತೆ. ಶೃಂಗೇರಿ ಬಂದಾಗ ಅಲ್ಲಿ ಆಗಿದ್ದ ಗುರುಗಳು, ನಾನು ಹೇಳ್ತಾ ಇರೋದು ಒಂದು 70 ವರ್ಷ ಹಳೆ ಮಾತು. ಆ ಕಾಲದಲ್ಲಿ ಅವ್ರು ಬಂದಾಗ ಅಲ್ಲಿ ಗುರುಗಳು, ಯಾರು ನೀನು ಏನು ಎಲ್ಲ ಕೇಳಿ, ನೀನು ಈ ಥರ ಅಲದಾಡಬಾರ್ದು, ನೀನು ವಿದ್ಯಾವಂತನಿದ್ದಿ, ನೀನು ಧರ್ಮಸ್ಥಳಕ್ಕೆ ಹೋಗು, ಅಲ್ಲಿ ಮಂಜೆ ಹೆಗಡೆಯವರು ಅಂತ ಇದ್ದಾರೆ, ವಿದ್ಯಾವಂತರವರು, ಬಹಳ ಸುಸಂಸ್ಕೃತರು, ನಿನಗೆ ಅಲ್ಲಿ ನೆಲೆಯಾಗಲಿಕ್ಕೆ ಸಾಧ್ಯ ಇದೆಯೋ ನೋಡು ಅಂತ ಕಳಿಸಿದ್ರಂತೆ. ಅವರು ಇಲ್ಲಿಗೆ ಬಂದು ಮಂಜೆ ಹೆಗಡೆಯವ್ರನ್ನ ಭೇಟಿ ಆದಾಗ, ಇಲ್ಲಿ ನೀವು ಇಲ್ಲೇ ಇರಿ ಅಂಥೇಳಿ ಅವ್ರನ್ನ ಇಲ್ಲೇ ಇರಿಸ್ಕೊಂಡ್ರು. ಆಮೇಲೆ ನಮ್ಮ ತಂದೆಯವರ ಸಮಯ ಸುಮಾರು 1955ನೇ ಇಸ್ವಿ ಬಳಿಕ ನಮ್ಮ ತಂದೆಯವರು ಪಟ್ಟಕ್ಕೆ ಬಂದ ಮೇಲೆ ಬೆಂಗಳೂರಿನಲ್ಲಿ ಅವ್ರು ನನಗೆ ಅಲ್ಲಿ ನಮ್ಮ ಜೊತೆಗೆ ಇದ್ರು ಮನೆಯಲ್ಲಿ. ದಿನಾ ಸಂಜೆ ಹೊತ್ತು ಒಂದು 7 ಗಂಟೆಯಿಂದ 7:30ವರೆಗೆ ಅವರಿಂದ ಒಂದು ಧಾರ್ಮಿಕ ಪ್ರವಚನಗಳು ನಡೀತಾ ಇತ್ತು. ಹಾಗಾಗಿ ಎಲ್ಲ ಸಂಸ್ಕಾರಗಳು ಸಿಗುವಂಥ ಅವಕಾಶಗಳು ನನಗೆ ಬಾಲ್ಯದಲ್ಲಿ ದೊರಕಿತು. ಬಾಕಿ ಲೌಕಿಕ ವಿಷಯಗಳೆಲ್ಲ ಮಹತ್ವದ್ದಲ್ಲ. ಆದ್ರೆ ಅಂದ್ರೆ ನಮ್ಮಲ್ಲಿ ಕುತೂಹಲ ಇರೋದೇನಂತ ಹೇಳಿದ್ರೆ, ಅಂತ ಒಂದು ಬಾಲ್ಯದಲ್ಲಿ ನೀವ್ ಯಾವತ್ತೂ ಮರೆಯಕ್ ಆಗದಿರೋಂತ ಘಟನೆ ಯಾವ್ದಾದ್ರು ನೆನಪಿಸ್ಕೊಳ್ಬೇಕು. ಆ ಕಾಲದಲ್ಲಿ ಈಗಿನ ಹಾಗೆ ಬೇರೆ ಮಾಹಿತಿಗಳು ಸಿಗುವಂತದ್ದಿರಲಿಲ್ಲ. ಪುಸ್ತಕ ಪ್ರಕಟಣೆಗಳು ಕಮ್ಮಿ ಇತ್ತು, ಇದಿತ್ತು. ಹಾಗಾಗಿ ನಾವು ಒಂದು ಪುಸ್ತಕ ತಗೋಬೇಕಾದ್ರೆ ಎಲ್ಲೆಲ್ಲೋ ಓಡಾಡಿ ಸೈಕಲ್ನಲ್ಲಿ ಓಡಾಡಿ ಮಾಡಿದ್ದೆ. ಸೈಕಲ್ನಲ್ಲೇ ಹೋಗ್ತಿದ್ದೆ ನಾನು, ಆಗ ಓಡಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ. ಆಮೇಲೆ ನಮ್ಮ ಸೈಂಟ್ ಜೋಸೆಫ್ಸ್ನಲ್ಲಿ ಓದ್ತಾ ಇದ್ದಾಗನು ಕ್ರಿಶ್ಚಿಯನ್ ಪ್ರೀಸ್ಟ್ ಒಬ್ರು ಇದ್ರು. ಅವರು, ಏನಪ್ಪಾ ನೀನು ಧರ್ಮಸ್ಥಳದವನು, ನೀನು ನಂಬಿಕಸ್ಥ, ನೀನು ಬಾ ನಮ್ಮ ಸಂಸ್ಥೆಯ ವ್ಯವಹಾರಗಳನ್ನು ನೋಡ್ಕೊ, ಸಂಬಳ ಕೊಡುವಾಗ ಸಂಬಳ ಲೆಕ್ಕ ಮಾಡಿ ಪಾಕೆಟಲ್ಲಿ ಹಾಕ್ಕೊಡು ಅಂತ ಹೇಳೆಲ್ಲ ಬಹಳ ಆತ್ಮೀಯವಾಗಿ ಧರ್ಮಸ್ಥಳ ಅಂತ ಹೇಳಿ ನೋಡ್ಕೊಳ್ತಾ ಇದ್ರು. ಮತ್ತೆ ಅಷ್ಟು ದೊಡ್ಡ ಮಶಿಗೆ ನೆನಪಾಗಲ್ಲ. ಎಲ್ಲೋ ಒಂದ್ ಕಡೆ ಭಗವಂತನ ಪ್ರೇರಣೆ ಹೇಗಿತ್ತು ಅಂದ್ರೆ, ನಿಮಗೆ ಇಲ್ಲಿ ಧರ್ಮಾಧಿಕಾರಿಯನ್ನು ಅಧಿಕಾರ ಕೊಡೋದಕ್ಕಿಂತ ಮುಂಚೆ ಅಂದ್ರೆ ಒಬ್ಬ ಪಾದ್ರಿ, ನಿಮ್ಮ ಗುರುಗಳು ನಿಮಗೆ ಅವಾಗ್ಲೇ ಒಂದು ಅಧಿಕಾರವನ್ನು ಕೊಟ್ಟಿದ್ರು, ನಿಭಾಯಿಸಿ. ಇದು ಭಗವಂತನ ಪ್ರೇರಣೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಮತ್ತೆ ಏನಂತ ಹೇಳಿದ್ರೆ, ನೀವು ಮಾತಾಡ್ತಾ ಹಳ್ಳಿಯ ಆಟಗಳು ಅಂತ ಹೇಳಿದ್ರಿ. ಯಾಕೆಂದ್ರೆ ಇವತ್ತು ಎಲ್ಲವೂ ಮರಿತಾ ಇದೀವಿ, ನಮ್ಮ ಮೂಲ ಜನಪದವನ್ನ ಮರ್ತಿದ್ದೇವೆ. ಅಂದ್ರೆ ಆ ಒಂದು ಮೂಲ ಜನಪದದ ಒಂದಷ್ಟು ಆಟಗಳನ್ನಿರ್ಬೋದು, ಅದನ್ನೆಲ್ಲ ಮಾಹಿತಿ ತಿಳಿಸ್ಬೋದು. ನಾನು ಇದನ್ನೆಲ್ಲ ಸ್ಮರಿಸ್ಕೊಂಡು ಒಂದು 5 ವರ್ಷಕ್ಕೆ ಹಿಂದೆ ತುಳು ಸಮ್ಮೇಳನ ಅಂತ ಮಾಡಿದ್ವಿ ನಾವು ಇಲ್ಲಿ ಉಜಿರೆನಲ್ಲಿ. ಈ ತುಳು ಸಮ್ಮೇಳನದ ಒಂದು ಉದ್ದೇಶ ಇದ್ದದ್ದೇ ತುಳುನಾಡಿನ ಮರೆತು ಹೋದ ಆಟಗಳನ್ನೆಲ್ಲ ಮತ್ತೆ ಆಟ ಆಡಿಸ್ಬೇಕು ಮಕ್ಕಳಿಗೆ ಅಂತೇಳಿ. ಅದ್ರಲ್ಲಿ ಮುಖ್ಯವಾಗಿ ಗೇರು ಬೀಜ ಅಂತ ನಾವು ಹೇಳ್ತೇವೆ, ಗೋಡಂಬಿ. ಆ ಗೋಡಂಬಿ ಸುಲಿಯದೇ ಇರುವಂತ ಗೋಡಂಬಿಯನ್ನ ಸಾಲಾಗಿ ಇಟ್ಟು, ಆವಾಗ ಒಂದು ಚಪ್ಪಟೆ ಕಲ್ಲಿನಿಂದ ಒಂದು 5 ಮೀಟರ್ ದೂರದಿಂದ ಅದನ್ನ ಕಲ್ಲು ಎಸೆಯೋದು. ಅಲ್ಲಿ ಸಾಲಾಗಿ ಅದನ್ನ ಇಡಬೇಕು. ಆ ಕಲ್ಲು ಹೋಗಿ ತಾಗದಾಗ ಯಾವ ಕಲ್ಲಿಂದ ಎಡಗಡೆ ಗೋಡಂಬಿ ಇರುತ್ತೋ ಅವೆಲ್ಲ ನಮಗೆ ಅಂತ. ಇದೊಂದು ಬಹಳ ವಿಶೇಷವಾದ ಆಟ ಇಲ್ಲಿ. ಆಮೇಲೆ ಆಗ ಈ ತೆಂಗಿನ ಗರಿಯಿಂದ ಮಾಡಿದಂಥ ಕೆಲವು ಆಟಗಳಿತ್ತು. ಕಬಡ್ಡಿ ಆಟ ಆಗ ಬಹಳ ಪ್ರಸಿದ್ಧವಾಗಿತ್ತು. ಆಮೇಲೆ ನಾವು ಈ ಈಜೋದು ಒಂದು ಒಳ್ಳೆ ಆಟ. ಅವಾಗ ಬಹಳ ಈಜ್ತಾ ಇದ್ವಿ ನಾವು, ಅಲ್ಲಿ ಇಲ್ಲೆಲ್ಲ ಹೋಗಿ ತುಂಬಾ ಈಜ್ತಾ ಇದ್ವಿ. ಆಮೇಲೆ ನಮ್ಮ ಈ ತುಳು ಸಮ್ಮೇಳನದಲ್ಲಿ ನಾವು ಕೆಲವಾರು ಗ್ರಾಮೀಣ ಕ್ರೀಡೆಗಳನ್ನ ಆವಾಗ ಆಟ ಆಡ್ತಿದ್ವಿ ಜನರಿಗೆ. ಅಂದ್ರೆ ಹೆಚ್ಚಾಗಿ ಈ ಹುಡುಗರಿಗೆ ಆಗುವಂತ ಆಟ ಆಗ ಇದ್ದದ್ದು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಮರ ಹತ್ತಲೇಬೇಕು. ಅಡಿಕೆ, ತೆಂಗು, ಮಾವು, ಹಲಸು. ಹಾಗಾಗಿ ಮರ ಹತ್ತೋದು ಕೂಡ ಒಂದು ಆಟನೇ ಆವಾಗ. ಹೀಗೆ ಕೆಲವು ತುಳುನಾಡಿನ ವೈವಿಧ್ಯಮಯವಾದಂತ ಚೆನ್ನೆಮಣೆ ಅಂತ ಹೇಳ್ತಾರೆ, ಈ ಗುಲಗಂಜಿಯನ್ನು ಇಟ್ಟು ಆಟ ಆಡ್ಸೋದು, ಒಳಗಡೆ ಆಟಗಳು. ಆಮೇಲೆ ಕೆಲವಾರು ಇಂಥ ಹಳ್ಳಿಯ ಆಟಗಳು ಇತ್ತು. ನಾವು ನಮ್ಮ ಈ ತುಳು ಸಮ್ಮೇಳನದಲ್ಲಿ ಇಂಥ ಆಟಗಳನ್ನೆಲ್ಲ ಮರುಕಳಿಸಿದ್ವಿ. ಈಗ ಬಹಳ ಜನ ಆಟಗಳನ್ನು ಆಡಿಸ್ತಾ ಇದ್ದಾರೆ. ನೀವು ಹೆಚ್ಚು ಇಷ್ಟಪಡ್ತಾ ಇದ್ದಿದ್ದು ಯಾವ್ದನ್ನ? ನಾವು ಕ್ರಿಕೆಟ್ ಹೆಚ್ಚಾಗಿ ಈಗಲೂ ಸ್ವಲ್ಪ ಆದ್ರೂ ನೋಡುವಂತಹದ್ದು ಕ್ರಿಕೆಟ್ ಆಟವೇ ಹೆಚ್ಚು ಪ್ರಿಯವಾದದ್ದು. ಬೆಂಗಳೂರು ಹೋದ್ಮೇಲೂ ಅದೇ ಆಟ ಆಡ್ತಿದ್ವಿ. ನಗರ ಅಲ್ವೇ? ಹೌದು, ನಗರ ಅಂದ್ರೆ ಯಾಕೆಂದ್ರೆ ಅದು ಅಷ್ಟು ಪ್ರಭಾವ. ಜೊತೆಗೆ ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ನಿಮ್ಮ ಬದುಕು ಹೀಗಿತ್ತು ಅಂದ್ರೆ, ನಿಮ್ಮ ಇಡೀ ಕುಟುಂಬದ ಪ್ರೋತ್ಸಾಹ ಹೇಗಿತ್ತು? ನಿಮ್ಮ ಇಡೀ ಕುಟುಂಬದಲ್ಲಿ ಯಾರೆಲ್ಲ ಇದ್ರು? ಅದೇ ಮುಖ್ಯವಾಗಿ ನಮ್ಮದು ಕೂಡು ಕುಟುಂಬ. ನಮ್ಮ ಜಿಲ್ಲೆಯಲ್ಲೇ ಇದಕ್ಕೆ ಬಹಳ ಪ್ರಶಸ್ತಿ ಇದೆ. ನಾವೆಲ್ಲರೂ ಹೆಚ್ಚಾಗಿ ಒಂದೇ ಕುಟುಂಬದಲ್ಲಿ ಒಟ್ಟಾಗಿ ಇರ್ತೀವಿ. ನನ್ನ ಅಜ್ಜಿ ಕಮಲಾವತಿ ಅಮ್ಮ ಅಂತ ಇದ್ರು, ತಂದೆ ರತ್ನವರ್ಮ ಹೆಗಡೆಯವರು, ತಾಯಿ ರತ್ನಮ್ಮನವರು. ಆಮೇಲೆ ನನಗೆ 3 ಜನ ಸಹೋದರರು, ಒಬ್ಳು ತಂಗಿ. ಹಾಗಾಗಿ ನಾವು 5 ಜನ ಒಂದು ಮನೆಯಲ್ಲಿ. ಆಮೇಲೆ ಇಲ್ಲಿ ಬಂದು ಹೋಗೋರ ಸಂಖ್ಯೆ ಜಾಸ್ತಿ. ಇದು ನಮ್ಮ ಮನೆ ಅಂದ್ರೆ ಇದು ಮನೆ ಅಲ್ಲ, ಒಂದು ರೀತಿಯಲ್ಲಿ ಛತ್ರವೇ. ಇಲ್ಲಿ ದಿನವೂ ನೆಂಟರು ಬರಬೇಕು. ಈಗಲೂ ಕೂಡ ನೆಂಟರು ಬರ್ತಾರೆ. ಒಂದು
ನಮ್ಮ ಒಂದು ಅಡಿಗೆ ಮನೆ ಅಂತಂದ್ರೆ ಕೆಲಸದವರಿಗೆ ಮತ್ತು ನೆಂಟರಿಗೆ ಅಂದ್ರೆ ದಿವಸಕ್ಕೊಂದು 150ರಿಂದ 200 ಜನಕ್ಕೆ ಅಡಿಗೆ ಆಗಲೇಬೇಕು. ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ಕಳೆದ 100 ವರ್ಷದಿಂದಲೂ ಕೂಡ ಮನೆಯ ಚಾವಡಿಯಲ್ಲಿ ಒಂದು 10 ಜನ ಆದ್ರೂ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಬೇಕು. ಹಾಗೆ ಒಂದು ರೂಢಿ ಆಗಿಬಿಟ್ಟಿದೆ ಅದು. ಅಂದ್ರೆ ಕೆಲವರು ಮಕ್ಕಳು ಮನೆಯಲ್ಲಿ ಓದೋಕೆ ಅವಕಾಶ ಇಲ್ಲ ಅಂತ ಹೇಳಿ ಹಳ್ಳಿಯವರು ಬಂದ್ರೆ ಅವ್ರ ಮನೆಯಲ್ಲೇ ಚಾವಡಿಯಲ್ಲೇ ಕೆಳಗಡೆ ಇರ್ತಾರೆ. ಈ ಅಮ್ಮ ಅಥವಾ ನಮ್ಮ ಶ್ರೀಮತಿ ಹೇಮಾವತಿಯವರು ಅವ್ರಿಗೆಲ್ಲ ಪಾಠ ಹೇಳ್ಕೊಟ್ಟು ಅವ್ರಿಗೆಲ್ಲ ಸಂಸ್ಕಾರ ಕೊಟ್ಟು ಇಲ್ಲಿ ಊಟ ತಿಂಡಿ ಮಾಡ್ತಾರೆ. ಪ್ರಾಥಮಿಕ ಹೈಸ್ಕೂಲಿಗೆ ಹೋಗ್ತಾರೆ. ಈಗಲೂ ಸಣ್ಣ ಮಗು ಬಂದ್ರೇನು ಮನೆಯಲ್ಲಿ ಧರ್ಮಸ್ಥಳ ಬಿಟ್ಟು ಹೋಗಕ್ಕೆ ಇಷ್ಟಪಡೋದಿಲ್ಲ, ಇಲ್ಲೇ ಇರ್ತೀನಿ ಅಂತಾರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದ್ರೆ. ಅಂದ್ರೆ ಅದರ ಅರ್ಥ ಇಲ್ಲಿಯ ಒಂದು ಆಕರ್ಷಣೆ ಆಗಿದೆ, ಸಾನ್ನಿಧ್ಯ ಆಗಿದೆ. ಮತ್ತೆ ನಮ್ಮ ಇಲ್ಲಿಯ ಸಿಬ್ಬಂದಿಯವರ ಪ್ರೀತಿಯೂ ಹಾಗೆ ಇದೆ. ನಮ್ಮ ಸಿಬ್ಬಂದಿ ಬಹಳ ಪ್ರೀತಿ ಮಾಡ್ತಾರೆ, ಕುಟುಂಬವನ್ನ ಗೌರವಿಸ್ತಾರೆ. ಆ ಒಂದು ಸಂಬಂಧದಿಂದ ಬಹಳ ವಾತ್ಸಲ್ಯದಿಂದ ಇಲ್ಲಿ ಇರುವಂತ ಅವಕಾಶ ನಮಗೆ ದೊರಕಿದೆ. ನಮ್ಮ ಬಾಲ್ಯದಲ್ಲಿ ಹಾಗೆ ನಮ್ಮ ಕೆಲಸದವರು ಅಂತಂದ್ರೆ ಒಂದು ರೀತಿಯಲ್ಲಿ ಅವ್ರ ಮನೆ ತಾಯಿ ಇದ್ದ ಹಾಗೆ ಅಷ್ಟು ಪ್ರೀತಿಯಿಂದ ಅವರು ನಮ್ಮನ್ನ ನೋಡ್ಕೊಳ್ಳೋರು. ಹೀಗಾಗಿ ಅದೊಂದು ವಿಶೇಷವಾದ ಇಲ್ಲಿ ಅನುಭವ, ಬಾಲ್ಯ ಅನುಭವ. ಸಾಮಾನ್ಯವಾಗಿ ಅಂದ್ರೆ ನಾವು ಯಾವುದೇ ಒಂದು ಧರ್ಮ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಒಂದು ಹಿರಿಯರ ವಾಡಿಕೆ ಇದೆ. ಅಂದ್ರೆ ಭಗವಂತ ಹೆಚ್ಚು ಅಂದ್ರೆ ಸಾನ್ನಿಧ್ಯದಲ್ಲಿ ಉಳಿಸ್ಕೊಳ್ಳೋದಿಲ್ಲ, ಅಂದ್ರೆ ದರ್ಶನ ಆದ್ಮೇಲೆ ಇನ್ನು ಹೆಚ್ಚು ಹೊತ್ತು ಇಲ್ಲಿರಬಾರ್ದು ಹೊರಡಿಂದ. ಆದ್ರೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಅಂದ್ರೆ ಇಲ್ಲ ಇನ್ನೂ ಜಾಸ್ತಿ ಹೊತ್ತಿರೋಣ, ಇನ್ನೂ ಇರೋಣ, ಅಂದ್ರೆ ನಿಮ್ಮಂತ ವ್ಯಕ್ತಿತ್ವದ ದರ್ಶನವನ್ನ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಭಗವಂತನ ನೋಡಿದ್ದು ಇನ್ನೊಂದ್ ಕಡೆ ಆದ್ರೆ ಈ ಎಲ್ಲಾ ಪುನೀತತೆಯ ಭಾವದ ಜೊತೆಗೆ ಇನ್ನೂ ಹೆಚ್ಚು ಮನಸ್ಸು ಪ್ರಫುಲ್ಲವಾಗುತ್ತೆ. ಅಂತ ಒಂದು ವಿಶೇಷವಾದ ಸ್ಥಳದ ಅಧಿಕಾರ ನೀವು ವಹಿಸ್ಕೊಂಡಿದ್ದು. ವಯಸ್ಸು ಸಣ್ಣದ್ರಲ್ಲಿ ನಾವು ಮಾತಾಡಿದ್ವಿ, ಆದ್ರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಹಂತ ಏನಾಯ್ತು ಬದಲಾವಣೆ? ಅದೇ ನಾನು ಕೊನೆಯ ವರ್ಷದ BA ಡಿಗ್ರಿಯಲ್ಲಿದ್ದೆ. ಹಾಗಾಗಿ ಅದು ಮತ್ತೆ ಇಲ್ಲಿಗೆ ಬಂದ್ಮೇಲೆ ಆಧುನಿಕತೆಯ ಒಂದು ಭಾವನೆ ನನಗೆ ಇಲ್ಲಿ ಮೂಡಿ ಬಂತು. ಅಂದ್ರೆ ಇಲ್ಲಿಯ ಸಾಂಪ್ರದಾಯದ ತಳಹದಿಯಲ್ಲಿ ಆಧುನಿಕತೆಯನ್ನು ಹೇಗೆ ವ್ಯವಸ್ಥೆಯಲ್ಲಿ ಬಳಸ್ಕೊಳ್ಬಹುದು ಅನ್ನೋದನ್ನ ನಾವು ಮಾಡಿದ್ವಿ. ನೀವು ಹೇಳಿದಾಗ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಏನು ಅಂತಂದ್ರೆ ಈಗ ಒಳಗೆ ನಡೀತಕ್ಕಂಥ ಯಾವ ಪೂಜಾದಿಗಳು, ನಿತ್ಯೋತ್ಸವಗಳು, ವಿಧಿವಿಧಾನಗಳಲ್ಲಿ ಏನೂ ಬದಲಾವಣೆ ಆಗುವ ಹಾಗಿಲ್ಲ. ಅದೇನಾದ್ರೂ ಬದಲಾವಣೆ ಆಗ್ಬೇಕಾಗಿದ್ರೆ ನಾವು ಮತ್ತೆ ಅದನ್ನ ಜ್ಯೋತಿಷ್ಯರನ್ನ ಆಹ್ವಾನಿಸಿ ಭಗವಂತನ ಜೊತೆಗೆ, ಶ್ರೀ ಸ್ವಾಮಿಯ ಜೊತೆಗೆ ಅದನ್ನ ಪ್ರಶ್ನಾ ಮೂಲಕವಾಗಿ ವಿಚಾರಿಸಿ ಅವರು ಒಪ್ಪಿಗೆ ದೊರೆತರೆ ಮಾತ್ರ ಏನಾದ್ರೂ ಬದಲಾವಣೆ ಮಾಡ್ಬೋದು. ಇಲ್ಲದಿದ್ರೆ ಒಂದು ಸಣ್ಣ ಬದಲಾವಣೆಯನ್ನು ಕೂಡ ನಾವು ಮಾಡೋ ಹಾಗಿಲ್ಲ. ಅದು ಬಿಟ್ಟು ಆಧುನಿಕತೆ ಅಂತ ಉದಾಹರಣೆಗೆ ಈಗ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆಯಲ್ಲಿ ಆಧುನಿಕವಾದಂತ ಕಟ್ಟಡಗಳು, ಒಳಗೆ ಸ್ವಲ್ಪ ಜನರಿಗೆ ಸುವ್ಯವಸ್ಥಿತವಾಗಿ ವಸತಿಗೆ ವ್ಯವಸ್ಥೆ, ಆಮೇಲೆ ಈಗ ಶುದ್ಧವಾದ ಭೋಜನಾಲಯ ಅನ್ನುವಂಥದ್ದು ನಮ್ಮ ಕ್ಷೇತ್ರದ ಶಕ್ತಿ ಇರ್ತಕ್ಕಂಥದ್ದೇ ಅನ್ನದಾನದಲ್ಲಿ. ಹಾಗಾಗಿ ಅನ್ನದಾನ ಮಾಡೋದು ಅಂತಂದ್ರೆ ಅದೇನೋ ಬಂದವರಿಗೆ ಇಷ್ಟು ಅನ್ನ ಹಾಕಿ ಕಳಿಸೋದಲ್ಲ. ಬದಲಾಗಿ ನಮ್ಮ ಭಾವನೆ ಏನು ಅಂತಂದ್ರೆ ಪ್ರತಿಯೊಬ್ಬ ಭಕ್ತನೂ ಕೂಡ ದಾಸೋಹಕ್ಕೆ ಅವನು ಬರ್ತಾನೆ. ಇಲ್ಲಿ ಸ್ವಾಮಿ ಸೇವೆ ಮಾಡಿ ದಾಸೋಹ ಪಡ್ಕೊಂಡು ಹೋಗ್ತಾರೆ. ಅವರು ತೃಪ್ತರಾಗಿ ಹೋಗ್ಬೇಕು. ಅವ್ರು ಎಷ್ಟು ತೃಪ್ತರಾಗ್ತಾರೋ ಅಷ್ಟು ಮಂಜುನಾಥ ಸ್ವಾಮಿ ಒಳಗಿಂದ ಒಳಗೆ ತೃಪ್ತರಾಗ್ತಾರೆ ಅನ್ನೋ ಭಾವನೆಯಿಂದ ಅನ್ನದಾನದ ವ್ಯವಸ್ಥೆ ಇದೆ. ಸೊ ನಾವು ಆಧುನಿಕತೆಯನ್ನು ಅದರಲ್ಲಿ ತಂದ್ರಿ. ಅಂದ್ರೆ ಅಡಿಗೆ ವ್ಯವಸ್ಥೆಯಲ್ಲಿ ಸ್ಟೀಮ್ ಕುಕಿಂಗ್ ತರೋದು. ಇದು ನಾವು ಕಳೆದ 25 ವರ್ಷದಲ್ಲಿ ಕಟ್ಟಿಗೆನೇ ಉಪಯೋಗಿಸಿಲ್ಲ, ಒಂದು ಕಟ್ಟಿಗೆ ಉಪಯೋಗಿಸಿಲ್ಲ ಅಡಿಗೆ ಮನೆಯಲ್ಲಿ. ಬರೀ ಡೀಸೆಲು ಮತ್ತು ಸೀಮೆ ಎಣ್ಣೆಯಿಂದ ಸ್ಟೀಮ್ ಜನರೇಟ್ ಮಾಡಿ ಅದನ್ನ ಅಡಿಗೆಗೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಬೇರೆ ಕ್ಯೂ ವ್ಯವಸ್ಥೆಗಳಿರ್ಬೋದು, ವಿದ್ಯುತ್ ಶಕ್ತಿ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಅನುಕೂಲಗಳನ್ನೆಲ್ಲ ಆಧುನಿಕತೆಯನ್ನ ನಾವು ಬಳಸ್ಕೊಂಡಿದ್ದೀವಿ. ಇನ್ನೊಂದು, ನನಗೆ 68 ಅಕ್ಟೋಬರ್ನಲ್ಲಿ ಪಟ್ಟಾಗಿದೆ. ನಾನು 69 ಮೊದಲನೇ ಕೆಲಸ ನಾನು ಮಾಡಿದ್ದು ಅಂತಂದ್ರೆ ನಮ್ಮ ಉಜಿರೆ ಕಾಲೇಜಿನ ನೂತನ ಕಟ್ಟಡವನ್ನ ಪ್ರಾರಂಭಿಸಿದ್ದು. ಆಗ ನಮ್ಮ ಕಾಲೇಜು ಪ್ರಾರಂಭ ಆಗಿ 2-3 ವರ್ಷ ಆಗಿತ್ತು. ಕಟ್ಟಡ ಇಲ್ದಿದ್ರೆ ಅಫಿಲಿಯೇಷನ್ ಸಿಗೋದಿಲ್ಲ ಅನ್ನುವಂಥ ಒತ್ತಡ ಇತ್ತು. ಹಾಗೆ ಶಿಕ್ಷಣ ಕೇಂದ್ರ ಕಾರ್ಯಕ್ಕೆ ಕೈ ಹಾಕಿದೆ. ಅದು ನನಗೆ ಎಳ್ಕೊಂಡು ಹೋಯ್ತು. ಆಮೇಲೆ ಈಗೇನು ನಾವು ವಿದ್ಯಾ ಕ್ಷೇತ್ರದಲ್ಲಿ ಒಂದು 60 ಶಿಕ್ಷಣ ಸಂಸ್ಥೆಗಳನ್ನು ನಾವು ಪ್ರಾರಂಭಿಸಿದ್ರೆ ಅದಕ್ಕೆ ಕಾರಣ ನನ್ನ ಹಿಂದಿನ ಶಿಕ್ಷಣ, ಅಂದರೆ ಆಧುನಿಕ ಶಿಕ್ಷಣ ಪದ್ಧತಿ. ಅದರ ಜೊತೆಗೆ ಆ ವಯಸ್ಸಿನ ಕುತೂಹಲದಿಂದ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಗ್ರಾಮೀಣ ಮಟ್ಟಕ್ಕೆ ತರಬೇಕು, ಎಲ್ಲರಿಗೂ ಶಿಕ್ಷಣ ದೊರಕುವಂತಾಗಬೇಕು, ಈ ತತ್ವದಿಂದ ಮಾಡಿದೆವು. ಆಮೇಲೆ ಎಲ್ಲ, ಈಗ ಉದಾಹರಣೆಗೆ ಆಯುರ್ವೇದಕ್ಕೆ ವಿಶೇಷವಾದ ಬೆಂಬಲವನ್ನ ನಾವು ಕೊಟ್ಟಿದ್ದೇವೆ. ಈಗಾಗಲೇ 2 ಆಯುರ್ವೇದ ಸಂಸ್ಥೆಗಳಿದ್ದಾವೆ. 3ನೇ ವಿದ್ಯಾಸಂಸ್ಥೆ ಆಯುರ್ವೇದ ಬೆಂಗಳೂರಿನಲ್ಲಿ ಬರ್ತಾ ಇದೆ. ಹೀಗೆ
ಸೌಕರ್ಯಗಳನ್ನ ಸ್ವಾಮಿಯ ಸೇವೆಯಲ್ಲಿ ಯಾವುದೇ ಪರಂಪರೆಯಲ್ಲಿ ಬದಲಾವಣೆ ಇಲ್ಲದೆ ಈ ಬೇರೆ ಲೌಕಿಕ ವ್ಯವಹಾರಗಳಲ್ಲಿ ಆಧುನಿಕತೆಯನ್ನು ನಾವು ತರಲಿಕ್ಕೆ ನಾವು ಪ್ರಯತ್ನ, ಅದು ನೀವು ಹೇಳಿದಾಗೆ ವಯಸ್ಸು ಮತ್ತು ಆಧುನಿಕ ಶಿಕ್ಷಣ ಎರಡೂ ಕೂಡ ಅದಕ್ಕೆ ಪ್ರೇರೇಪಣೆಯನ್ನ ಕೊಟ್ಟು. ನಾವು ಈ ಕ್ಷೇತ್ರಕ್ಕೆ ಬಂದಾಗ ಮಂಜುನಾಥನನ್ನ ನೋಡ್ಬೇಕು ಅನ್ನೋದು ಎಲ್ರಿಗೂ ಇದ್ದೇವೆ, ಭಗವಂತನನ್ನ ನೋಡ್ತೇವೆ. ಅದಾದ್ಮೇಲೆ ತಕ್ಷಣ ಯೋಚನೆ ಬರೋದು ನಿಮ್ಮನ್ನ, ಹೆಗಡೆಯವ್ರನ್ನ ಒಂದು ಬಾರಿ ದರ್ಶಿಸ್ಲೇಬೇಕು, ನಮಗೆ ಭಗವಂತನ ಸ್ವತಃ ನೋಡಿದಷ್ಟು ನಮಗೆ ಪುನೀತತೆ ಸಿಗತ್ತೆ ಅಂತ. ಇದೆಲ್ಲದರ ಮಧ್ಯದಲ್ಲಿ ಅಷ್ಟು ಸಾಲು ಸಾಲು ನಿಂತಿರುವಂತಹ ಭಕ್ತರನ್ನ ನೀವು ಅತ್ಯಂತ ಸಂಯಮದಿಂದ, ಸಹನೆಯಿಂದ, ಪ್ರೀತಿಯಿಂದ ಮಾತನಾಡಿಸೋ ಪರಿ ಇದೆಯಲ್ಲ, ಈ ಪರಿಪಾಠ ಅಂದ್ರೆ ನಿಮಗೆ ಕಾಲಾನಂತರ ಬೆಳೆದು ಬಂದದ್ದ ಅಥವಾ ನಿಮ್ಗೆ ಯಾವ ರೀತಿ ಅಳವಡಿಸ್ಕೊಂಡಿದ್ದು? ಒಂದು ರೀತಿಯಲ್ಲಿ ಅದನ್ನ ನಾನೇ ಬೆಳೆಸಿದ್ದು. ಅದು ಹಿಂದೇನು ಬಂದವರೆಲ್ಲ ಹೆಗ್ಡೆ ಅವರನ್ನು ಭೇಟಿ ಆಗ್ತಿದ್ರು. ಈಗಲ್ಲ, ಅದೊಂದು ಒಂದು ಪುಸ್ತಕ ಅಚ್ಚು ಹಾಕಿಸಿದ್ರು. ಅದರಲ್ಲಿ ಸುಮಾರು 250 ವರ್ಷಕ್ಕೆ ಹಿಂದೆ ಒಂದು ಭೂಮಿಯ ವ್ಯವಹಾರ ಆಗಬೇಕಾಗಿದ್ರೆ ಸುಮಾರು ಒಂದು 350-400 ಎಕರೆ ಭೂಮಿ ವ್ಯವಹಾರ ಅಂತ ಆ ಪುಸ್ತಕದಲ್ಲಿ ದಾಖಲಾಗಿದೆ. ಆಗ ದಾಖಲಾತಿ ಹೇಗೆ ಮಾಡೋದು? ಏನಿಲ್ಲ, ಧರ್ಮಸ್ಥಳಕ್ಕೆ ಹೋಗೋದು, ಹೆಗ್ಡೆ ಅವರ ಮುಂದೆ ನಾನು ಕೊಟ್ಟಿದ್ದೇನೆ ಅನ್ನೋದು, ನಾನು ತಗೊಂಡಿದ್ದೇನೆ ಅನ್ನೋದು ಮುಗೀತು ಅಂತ, ಅದೇ ಅಗ್ರಿಮೆಂಟ್ ಅಂತ. ಹಾಗೆ ಅವ್ರು ಇಲ್ಲಿಗೆ ಬಂದು ಹೆಗ್ಡೆ ಅವ್ರ ಮುಂದೆ ಹೇಳಿ, ನಾನು ಇನ್ನ ಇಷ್ಟು ಭೂಮಿಯನ್ನ, ಅಂದ್ರೆ ಅವಾಗ ಎಕರೆ ಅಂದ್ರೆ ಇಷ್ಟೇ, ಆ ಬೆಟ್ಟದಿಂದ ಈ ಬೆಟ್ಟ, ಈ ಬೆಟ್ಟದಿಂದ ಆ ಬೆಟ್ಟ, ಇದೆಲ್ಲ ನಾನು ಇವ್ರಿಗೆ ಕೊಡ್ತೀನಿ ನಿಮ್ಮ ಸಮ್ಮುಖದಲ್ಲಿ, ಅವರು ಇಷ್ಟು ನನಗೆ ಪ್ರತಿಫಲ ಹಣ ಕೊಡ್ತಾರೆ, ನಾನು ತಕೊಂಡು ತೃಪ್ತನಾಗಿ ಹೋಗ್ತೀನಿ, ಅದೇ ಅಗ್ರಿಮೆಂಟ್. ಅದು ಇತ್ತು. ಆದ್ರೆ ಅದನ್ನ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು ಅವಾಗ, ಈಗ ಜಾಸ್ತಿ ಆಯ್ತು. ಹಾಗಾಗಿ ಇದನ್ನು ಮಾಡಿದೆ. ಮತ್ತೆ ನನಗೆ ಅತ್ಯಂತ ತೃಪ್ತಿ ತರೋದು ಅಂತಂದ್ರೆ ಈ ಜನರ ಹತ್ರ ಮಾತಾಡೋದು, ಅವರ ವಿಷಯಗಳನ್ನ ಕೇಳೋದು, ಅವರ ಸಮಸ್ಯೆಗಳನ್ನ ಕೇಳೋದು. ಧಾರ್ಮಿಕವಾದ ಪರಿಹಾರಗಳು ಇದ್ದಾವೆ. ಈಗ ಇಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಮಾತು ಬಿಡ ಮಂಜುನಾಥ ಅನ್ನುವಂಥದ್ದು ಒಂದು ಗಾದೆ. ಇದೇನು ಅಂತಂದ್ರೆ, ಯಾವುದೋ ಒಂದು ವ್ಯವಹಾರದ ಸಂದರ್ಭದಲ್ಲಿ, ಸಾಂಸಾರಿಕ, ಆರ್ಥಿಕ, ಭೂಮಿಗೆ ಸಂಬಂಧಪಟ್ಟಂತ ಅಥವಾ ಯಾವುದೋ ಸಂದರ್ಭದಲ್ಲಿ ತನಗೆ ಅನ್ಯಾಯ ಆದಾಗ ಅಥವಾ ಯಾವುದೋ ಒಂದು ರೀತಿ ಮೋಸ ಹೋದಾಗ, ಅಸಹಾಯಕತೆ ಬಂದಾಗ ಸ್ವಾಮಿ ನೋಡ್ಕೊಳ್ಳಿ. ಯಾವ ಸ್ವಾಮಿ? ಮಂಜುನಾಥ ಸ್ವಾಮಿ. ಆಗ ಮಂಜುನಾಥ ಅಂತ ಹೇಳೋದಿಲ್ಲ. ಇಲ್ಲಿಗೆ ಗೌರವವಾಚಕವಾಗಿ ಈಗಲೂ ಕೂಡ ವೃದ್ಧರು, ವಯಸ್ಸಾದವರು ನದಿ ಆಚೆ ದೇವರು ಅಥವಾ ಸ್ವಾಮಿ ಅಂತಾರಲ್ಲದೆ ದೇವರ ಹೆಸರು ನಾವು ಕೂಡ ಬಹಳ ಕಡಿಮೆ ಉಪಯೋಗಿಸ್ತೀವಿ ಅದನ್ನ. ಹಾಗಾಗಿ ಅದು ಗೌರವವಾಚಕವಾಗಿ. ಇನ್ನೊಂದು, ಈಗ ಯಾರೋ ನಮ್ಮ ಭೂಮಿಗೆ ಆಕ್ರಮಣ ಮಾಡ್ತಾ ಇದ್ದಾರೆ, ಅವ್ರು ಬಂದು ಬೇಲಿ ತೆಗೆದು ಆಕ್ರಮಣ ಏನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕೇಸ್ ಹಾಕ್ಬೇಕು, ಗಡಿ ಅಳತೆ ಮಾಡಬೇಕು. ಇವ್ರು ಏನಿಲ್ಲ, ನನ್ನ ಭೂಮಿ ಕಾಲಿಡ್ಬೇಡ, ಇಟ್ಟು ನಿನಗೆ ನಮ್ಮ ಸ್ವಾಮಿ ನೋಡ್ಕೊಳ್ತಾನೆ ಅಂತ ಅಷ್ಟು ಹೇಳಿಬಿಟ್ರೆ ಅದೊಂಥರ ತಡೆ. ಇದಕ್ಕೆ ವಾಕ್ ಅಂತ ಹೇಳ್ತಾರೆ. ಈಗ ಏನು ಆಣೆ ಪ್ರಮಾಣ ಅಂತ ನೀವೇನು ಬಳಕೆ ಬಂತು ಇತ್ತೀಚೆಗೆ, ಇದಕ್ಕೆ ವಾಕ್ ಅಂತಾರೆ. ವಾಕ್ ಅಂತ ಅಂದ್ರೆ ತಡೆ, ಅನ್ಯಾಯಕ್ಕೆ ತಡೆ. ಮನೆಯಲ್ಲಿ ತಂದೆ ಮಕ್ಕಳು ನ್ಯಾಯ, ಗಂಡ ಹೆಂಡತಿ ನ್ಯಾಯ, ಬಂಧುಗಳೊಳಗೆ ನ್ಯಾಯ. ಏನೋ ಒಂದು ರೀತಿ ಬಹಳ ನೋವಾದಾಗ ತಂದೆ ಹೇಳ್ತಾರೆ, ನೋಡು ನೀನು ಬಹಳ ಅನ್ಯಾಯ ಮಾಡ್ತಾ ಇದ್ದಿ, ನೀನು ಒಳ್ಳೇದಾಗಲ್ಲ ಅಂತ, ಈ ದೇವ್ರ ಹೆಸರಲ್ಲಿ ನೀನು ಒಳ್ಳೇದಾಗಲ್ಲ ಅಂದ್ಬಿಟ್ರೆ ಅದು ಶಾಪವಾಗಿ ಪರಿಣಮಿಸ್ತದೆ ಅಂತ. ಈಗ ಅಂತಹದ್ದು ಪರಿಹಾರಕ್ಕೆ ಒಂದು ಸೋಮವಾರ ದಿವಸ ಒಂದು 100 ಕುಟುಂಬ ಬರ್ತಾರೆ. ಹಿಂದಿನವರು ಶಾಪ ಹಾಕಿದ್ದಾರೆ, ಹಿಂದಿನವರು ವಾಕ್ ಹಾಕಿದ್ದಾರೆ, ಆಣೆ ಹಾಕಿದ್ದಾರೆ. ಈಗ ಆಣೆ ಅಂತಂದ್ರೆ, ನೋಡಪ್ಪ ನನಗೆ ಒಂದು ವಸ್ತು ಕೊಡು, ನನಗೆ ಇಷ್ಟು ದಿವಸ ಹಿಂದೆ ಕೊಟ್ಬಿಡ್ತೀನಿ, ಸ್ವಾಮಿ ಆಣೆಯಾಗಿ ಕೊಟ್ಬಿಡ್ತೀನಿ ನಿನ್ಗೆ ಅಂತ. ಆಮೇಲೆ ಅವ್ರು ತಪ್ಪಿದ್ರೆ ಅದಕ್ಕೆ ಯಾರು ಸಾಕ್ಷಿ? ಮಂಜುನಾಥ ಸ್ವಾಮಿಯೇ ಸಾಕ್ಷಿ. ಹಾಗಾಗಿ ಅದು ದೋಷ ಬರುತ್ತೆ ಅವರಿಗೆ. ಅದರ ಪರಿಹಾರಕ್ಕೆ ಅಂತ ಅವರು ಇಲ್ಲಿ ಬರ್ತಾರೆ. ನಾನು ಚಾವಡಿಯಲ್ಲಿ ಕೂತಾಗ ಅವರ ಅಂತ ವಿಷಯಗಳನ್ನೆಲ್ಲ ಕೇಳಿ ಅದರ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಅರಿತು ದೇವಸ್ಥಾನದಲ್ಲಿ ನನ್ನ ಪೀಠದಲ್ಲಿ ನಾನು ಕೂತು ಅವರಿಗೆ ಪರಿಹಾರ ಹೇಳ್ತೀನಿ. ಅಲ್ಲಿ ಕನ್ಸಲ್ಟೇಷನ್, ಈ ರೀತಿಯ ಏನು ಚರ್ಚೆಗಳಿದ್ದಾವೆ ಅದರಲ್ಲಿ ಇಲ್ಲಿ ಚಾವಡಿಯಲ್ಲಿ ನಡೀತದೆ. ರಾಜ್ಯ ಪಂಚಾಯತಿಗಳು ಅಂತ ನ್ಯಾಯದಾನ ಅಂತ ಇದೆ. ನ್ಯಾಯದಾನ ಏನು ಅಂದ್ರೆ, 2 ವ್ಯಕ್ತಿಗಳು ತಮ್ಮನ್ನ ತಾವು ಇಲ್ಲಿ ನಮ್ಮ ಮುಂದೆ ಹಾಜರುಪಟ್ಟುಕೊಂಡು, ಸ್ವಾಮಿ ನಮ್ಮೊಳಗೆ ಈ ನ್ಯಾಯ ಇದೆ, ಇದನ್ನ ಪರಿಹಾರ ಮಾಡಬೇಕು. ನಾವು ಅನುಭವದಿಂದ ಅವರ ಸ್ವಲ್ಪ ಕೇಳಿ ಮಾತನಾಡಿ, ಅವರ ಸಿಟ್ಟು, ಅವರ ಅಹಂಕಾರ ಅಥವಾ ಯಾವುದೋ ಹಠ, ನಾನು ಕೊಡ್ತಿದ್ದೆ ಆದ್ರೆ ನೀನು ಯಾರಿಗೋ ಹೇಳಿದ್ಯಂತೆ, ಅವನು ಬಹಳ ಹಠವಾದಿ, ಮೋಸಗಾರ ಅಂತ ಹೇಳಿದ್ಯಂತ, ಅದಕ್ಕಾಗಿ ನಿನಗೆ ಕೊಡೋದಿಲ್ಲ ಅಂತ ಏನೋ ಒಂದು ಹಠ ಇಟ್ಬಿಡ್ತಾರೆ. ಇಲ್ಲಿ ಬಂದಾಗ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ, ಈಗ ಅವ್ರಿಗೆ ಕೊಡೋದಿದೆಯೇನಪ್ಪ? ಕೊಡೋದಿದೆ. ಮತ್ತೆ ಅವ್ರು ಬರೀ ಆ ಕೆಟ್ಟು ಮಾತಾಡಿದ್ದಾರೆ ಅಂತೇನೆ ನಿಮಗೆ ನೋವಾ? ಹೌದು, ಕ್ಷಮೆ ಕೇಳು, ತಪ್ಪಾಯ್ತು ಅಂತ ಹೇಳಿ ಕ್ಷಮೆ, ಆಯ್ತು ಕ್ಷಮೆ ಕೇಳು, ಆಯ್ತು, ಸಮಾಧಾನ. ಈ ತರ ಧಾರ್ಮಿಕ ತಳಹದಿಯಲ್ಲಿ ನಮ್ಮ ಜೀವನಾನುಭವದಲ್ಲಿ ವ್ಯವಹಾರ ಜ್ಞಾನವನ್ನ ಬಳಸಿ ಪರಿಹಾರಗಳನ್ನ ಮಾಡ್ತಾ ಇರ್ತೇವೆ. ಇದು ಈ ಜನ ಬಂದು ಮಾತಾಡುವಾಗ ಅದಕ್ಕೆ ಬರ್ತಾರೆ. ಆಮೇಲೆ ಸಾಮಾನ್ಯವಾಗಿ ಸಹಾಯಗಳಿಗೆ ಬರ್ತಾರೆ.
ಅಂದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳಿಗೆ ಸಹಾಯ ಬೇಕು, ದೇವಸ್ಥಾನಗಳ ಪುನರ್ ನಿರ್ಮಾಣಕ್ಕೆ ಸಹಾಯ ಬೇಕು, ಆಮೇಲೆ ಕೆಲವರು ಚಿಕಿತ್ಸೆಗೆ ಸಹಾಯ ಬೇಕು. ಇಂಥದಕ್ಕೆಲ್ಲ ಬಂದಾಗ ಅವರಿಗೆ ಕೈಧರ್ಮ ಅಂತ ಒಂದು ಪದ್ಧತಿ ಇದೆ. ಕೈಧರ್ಮ ಅಂದ್ರೆ ಹೆಗ್ಗಡೆಯವರ ಮನಸ್ಸಿಗೆ ಯಾವುದು ಬರ್ತದೆಯೋ ಅದನ್ನ ಕೊಡೋದು. ಈಗ ಒಬ್ಬರು ಬಂದು ನನಗೆ ಶಿಕ್ಷಣಕ್ಕೆ ಬರ್ತು ಅಂತ ಈಗ ಕೇಳಿದ್ರು, ನಿಮ್ಮ ಇಲ್ಲಿ ಬರೋದಕ್ಕಿಂತ 1 ನಿಮಿಷಕ್ಕೆ ಮುಂಚೆ ನಿನಗೆ ಎಷ್ಟು ಫೀಸ್ ಕಟ್ಟಲಿಕ್ಕೆ ಬಾಕಿ ಇದೆ ಅಂತ ಕೇಳಿದೆ. ಏನೋ ಹೇಳಿದ್ರು, ನಾವೇನೋ ಒಂದು ಬರೆದು ಕೊಟ್ಟರು, ಅದರಿಂದ ಬರುತ್ತೆ. ಆರೋಗ್ಯಕ್ಕೆ ಬರ್ತಾರೆ. ಈ ಕೈಧರ್ಮ ಅಂತ ನಮ್ಮ ಮನಸ್ಸಿಗೆ ಬಂದ ಮೊತ್ತವನ್ನ ಅವರಿಗೆ ಕೊಡೋದಕ್ಕೆ ಕೈಧರ್ಮ ಅಂತ, ಇದಕ್ಕೂ ಬರ್ತಾರೆ. ಧರ್ಮಾಧಿಕಾರಿ ಆದಾಗ ಹೆಸರೇ ಸೂಚಿಸುತ್ತೆ ಧರ್ಮದ ಅಧಿಕಾರಿ ಅಂತ. ಅಂದ್ರೆ ಬರೀ ಧರ್ಮದ ಪರಿಪಾಲನೆ ಅಥವಾ ನಿಮ್ಮ ದೇವಸ್ಥಾನದ ಆಗು ಹೋಗುಗಳನ್ನ ನೋಡ್ಕೊಳ್ಳೋದು ಮಾತ್ರ ಸೀಮಿತವಾಗದೆ ಬೃಹತ್ ಮಟ್ಟದಲ್ಲಿ ಈ ಕ್ಷೇತ್ರದ ಬೆಳವಣಿಗೆ, ಅದು ಸಾಮಾಜಿಕ ದೃಷ್ಟಿಯಿಂದ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಜೊತೆಗೆ ಜನರ ಕಳಕಳಿಯನ್ನ ಎಲ್ಲವನ್ನೂ ಕೂಡ ವಹಿಸ್ಕೊಂಡು, ಅಂದ್ರೆ ತ್ರಿವಿಧ ದಾಸೋಹ ಅಂತ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅದನ್ನ ಮೀರಿದ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ಇದೆಲ್ಲವೂ ಕೂಡ ರೂಢಿಸ್ಕೊಳ್ಳೋದಕ್ಕೆ, ಅಂದ್ರೆ ನಿಮ್ಮನ್ನ ನೀವು ತೆರೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯವಾಗಿದೆ? ಅಲ್ಲ, ಇದು ನನ್ನ ಕರ್ತವ್ಯವೇ ಅದು. ಈಗ ಇದನ್ನ ನೀವು ಹೇಳಿದಂತೆ ನಾನೇನೋ ಒಂದು ವಿಶೇಷವಾದಂತ ಸೇವೆಯನ್ನ ನಾನು ಮಾಡ್ತಾ ಇಲ್ಲ, ವಿಶೇಷವಾದ ಭಾವನೆಯಿಂದ ಮಾಡ್ತಾ ಇಲ್ಲ. ಹೆಗ್ಗಡೆಯವರ ಪೀಠದ ಪರಂಪರೆಯೇ ಅದು. ಈಗ ಒಂದು ಕ್ಷೇತ್ರದ ಒಳಗೆ ಶ್ರೀ ಸ್ವಾಮಿಯ ಸೇವೆಯನ್ನ ಚೆನ್ನಾಗಿ ನಡೆಯೋದು, ನಿತ್ಯ ತ್ರಿಕಾಲ ಪೂಜೆಗಳು ಸರಿಯಾಗಿ ನಡಿಬೇಕು, ಉತ್ಸವಾದಿಗಳು ಸರಿಯಾಗಿ ನಡಿಬೇಕು, ಕಾಲ ಕಾಲಕ್ಕೆ ನಡಿಬೇಕಾದಂಥ ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿ ನಡಿಬೇಕು. ಇದು ಹೆಗ್ಗಡೆಯವರ ಮೊದಲನೇ ಕರ್ತವ್ಯ. ಒಂದೇ ನಾಣ್ಯದ ಇನ್ನೊಂದು ಮುಖ ಏನು? ಇದು ಧರ್ಮಸ್ಥಳ. ಈ ಧರ್ಮಸ್ಥಳಕ್ಕೆ ಯಾರು ಯಾಚಕರಾಗಲಿ ಅಥವಾ ಯಾರೋ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಬರಲೆ ಅವರಿಗೆ ಒಂದು ಮಾತು ಹೇಳಿ, ಸಾಂತ್ವನ ಹೇಳಿ ಪರಿಹಾರ ಕೊಡ್ಬೇಕು. ಹಾಗಾಗಿ ಇದು ಹೆಗ್ಗಡೆಯವರ ಕರ್ತವ್ಯವೇ ಅದು. ಹಾಗಾಗಿ ನಾನೇನು ಅದನ್ನು ವಿಶೇಷವಾಗಿ ಮಾಡ್ತಾ ಇಲ್ಲ. ಅದನ್ನು ನಾನು ಎಷ್ಟು ನಿಷ್ಠೆಯಿಂದ ಮಾಡ್ತೀನಿ, ಪ್ರೀತಿಸ್ತೀನಿ ಅಥವಾ ಪ್ರೀತಿಯಿಂದ ಮಾಡ್ತೀನಿ ಅನ್ನೋದು ವ್ಯತ್ಯಾಸ ಇರಬಹುದು. ಇಲ್ಲದಿದ್ದರೆ ನಾನು ಮಾಡುವ ಕರ್ತವ್ಯ, ಈ ಪೀಠದ ಕರ್ತವ್ಯವನ್ನೇ ನಾನು ಮಾಡ್ತಾ ಇದ್ದೀನಿ. ದೇವಸ್ಥಾನಗಳು ಹಾಳಾದಂಥದ್ದನ್ನ ಮತ್ತೆ ಪುನಶ್ಚೇತನಗೊಳಿಸುವಂಥದ್ದು, ಇಂಥದ್ದನ್ನ ಸಾಕಷ್ಟು ಕೆಲಸಗಳು ಶ್ರೀ ಕ್ಷೇತ್ರದಿಂದ ನಿಮ್ಮ ಅಧಿಕಾರದಲ್ಲಿ ನಡೀತಾ ಇದೆ. ಅದು ಒಂದಷ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನು. ಅದೇ, ಇದೊಂದು ಒಳ್ಳೆ ಪ್ರಶ್ನೆ. ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ ನೀವು. ಏನು ಅಂತಂದ್ರೆ, ನಾನಾಗ್ಲೇ ಹೇಳಿದೆ, ಒಂದು ಕ್ಷೇತ್ರ, ಇನ್ನೊಂದು ಮುಖ, ಕ್ಷೇತ್ರದ ವತಿಯಿಂದ ನಡೀತಕ್ಕಂಥ ದಾನ ಪರಂಪರೆಗಳು ಅಂತ. ಇದೆಲ್ಲ ನಾನು ಸ್ವಲ್ಪ ಸಂಶೋಧನೆ ಮಾಡಿದ್ದೀನಿ. ಸಂಶೋಧನೆ ಅಂದ್ರೆ ಏನು? ಪಾರಂಪರಿಕವಾದ ದಾನ ಅಂದ್ರೆ ಯಾವುದು? ಅನ್ನದಾನ, ಒಂದಿಷ್ಟು ಬಂದವರಿಗೆ ಔಷಧಕ್ಕೆ ಖರ್ಚು ಕೊಡೋದು ಔಷಧ ದಾನ, ಒಂದಿಷ್ಟು ಯಾರಿಗೋ ಸಹಾಯ ಮಾಡೋದು, ಇದು ಪರಂಪರೆ. ಆದರೆ ವ್ಯವಸ್ಥಿತವಾಗಿ ದಾನಗಳನ್ನು ಹೇಗೆ ಮಾಡಬಹುದು ಅನ್ನೋದನ್ನ ನಾನು ಸ್ವಲ್ಪ ನನ್ನ ಕುತೂಹಲದಿಂದ ನಾನು ಅದನ್ನು ಬೆಳೆಸ್ಕೊಂಡು ಬಂದೆ. ಅದಕ್ಕಾಗಿ ಶಿಕ್ಷಣಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟು, ಶಿಕ್ಷಣದಲ್ಲಿ ಒಳ್ಳೆ ಶಿಕ್ಷಣದ ವ್ಯವಸ್ಥೆ ಆಗಬೇಕು, ಗುಣಮಟ್ಟದ ಶಿಕ್ಷಣ ಆಗಬೇಕು. ವೈದ್ಯಕೀಯ ಅಂತಂದ್ರೆ ಸ್ವಾಮಿಯೇ ಮಹಾವೈದ್ಯ. ಬಂದವರಿಗೆ ಇಲ್ಲಿ ತೀರ್ಥ ಸ್ನಾನ ಮಾಡಿಸಿ, ಅವರ ಜನ್ಮ ನಕ್ಷತ್ರ, ನಾಮ ನಕ್ಷತ್ರ ಇವುಗಳನ್ನೆಲ್ಲ ಹೇಳಿ, ಅವರಿಗೆ ಆಗ ಬಂದಿರತಕ್ಕಂಥ ಗ್ರಹಗತಿ ದೋಷಗಳು, ದಶಾಫಲ ದೋಷಗಳಿಗೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ ಪರಿಹಾರ ಕೊಡಿಸೋದು ಒಂದು. ಇದರ ಜೊತೆಗೆ ಇನ್ನೊಂದೇನು? ಆಸ್ಪತ್ರೆ. ಈಗ ನಮ್ಮಲ್ಲಿ ಅನೇಕ ಆಯುರ್ವೇದ ಆಸ್ಪತ್ರೆ ಮತ್ತೆ ಈಗಿನ ಹೊಸ ಅಲೋಪತಿ ಆಸ್ಪತ್ರೆಗಳೆಲ್ಲ ಇದ್ದಾವೆ. ಈ ಮೂಲಕ ನಾವು ಔಷಧಿಗಳನ್ನು ಕೂಡ ಜನರಿಗೆ ಮುಟ್ಟಿಸುವ ಕಾರ್ಯಕ್ರಮ ಮಾಡಿದ್ವಿ. ಇನ್ನೊಂದು, ಈ ಜನರ ಭೇಟಿ ಸಂದರ್ಭದಲ್ಲಿ ಅನೇಕ ಜನರ ಕಷ್ಟಗಳು ನಮಗೆ ತಿಳಿಯುತ್ತದೆ, ಅವರ ಸಮಸ್ಯೆಗಳು ನಮಗೆ ತಿಳಿಯುತ್ತದೆ. ಆ ಸಮಸ್ಯೆ ಏನು ಅಂದ್ರೆ ಬಡತನ, ನಿರುದ್ಯೋಗ, ಆಮೇಲೆ ಈ ಬಡತನ ಮತ್ತು ನಿರುದ್ಯೋಗದಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು, ಇದನ್ನೆಲ್ಲ ಕಂಡು ಇದಕ್ಕೆ ಹೇಗೆ ಪರಿಹಾರ ಹುಡುಕಬಹುದು ಅಂತ ಹೇಳಿ ಯೋಚನೆ ಮಾಡಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಪ್ರಾರಂಭಿಸಿದ್ವಿ. ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗುರುತಿಸಿ ಆ ವ್ಯಕ್ತಿಗೆ ಸೂಕ್ತವಾದಂಥ ಮಾರ್ಗದರ್ಶನ, ತರಬೇತಿ, ಮಾಹಿತಿ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಅವರಿಗೆ ಮಾಡಿ ಪರಿವರ್ತನೆಗೆ ಪ್ರಯತ್ನಿಸಿದ್ವಿ. ಇದು ಕೂಡ ಇವತ್ತು ಕರ್ನಾಟಕದ ಸುಮಾರು 21 ಜಿಲ್ಲೆಗಳಲ್ಲಿದೆ. ಕೇರಳದ ಒಂದು ಸಣ್ಣ ಭಾಗ ಸೇರಿ 22 ಪ್ರದೇಶಗಳಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಸುಮಾರು ಈಗ 29 ಲಕ್ಷ ಸದಸ್ಯರು ಈ ಸ್ವಸಹಾಯ ಸಂಘದ ಮೂಲಕ ತಮ್ಮ ಬದುಕನ್ನು ಅವರು ರೂಪಿಸಿಕೊಳ್ತಿದ್ದಾರೆ. ಇನ್ನೊಂದು ಸುಮಾರು 82 ಸಂದರ್ಭದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಹೆಚ್ಚಾಗಿತ್ತು. ನಾನು ಯಾವಾಗಲೂ ಹಾಸ್ಯಕ್ಕೆ ಹೇಳ್ತೇನೆ, ಯಾವುದೋ ಒಂದು ಸಿನಿಮಾ ಕನ್ನಡ ಅಥವಾ ಹಿಂದಿ ಬಂದ್ರೆ ಅದರಲ್ಲಿ ಒಬ್ಬ ಮುಖ್ಯ ನಾಯಕ ಅವನು ಸ್ಮಗ್ಲರ್ ಆಗ್ತಾನೆ, ಅವನು ಆಮೇಲೆ ಎಲ್ಲ ಮಾಡಿ ಕೊನೆಗೆ ಅವನು ಹಂತದಲ್ಲಿ ತಾನು ಜೈಲಿಗೆ ಹೋಗುವಾಗಲೋ ಅಥವಾ ಸಾವಿಗೆ ಹೋಗುವಾಗಲೇ ಹೇಳ್ತಾನೆ, ನನಗೆ ಒಳ್ಳೆ ಉದ್ಯೋಗ ಸಿಗಲಿಲ್ಲ, ನಾನು ನಿರುದ್ಯೋಗಿ ಆಗಿದ್ದೆ, ಹಾಗಾಗಿ ಕೆಟ್ಟ ಜನರ ಸಹವಾಸಕ್ಕೆ ಬಿದ್ದು ನೋಡಿ ಈ ಹಂತಕ್ಕೆ ಬಂದೆ ಅಂತ ಹೇಳಿ ಮುಗಿಸ್. ಆವಾಗ ನನಗೆ ಯೋಚನೆ ಬಂದದ್ದು, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಉದ್ಯೋಗಕ್ಕೆ ಬೇಕಾದಂಥ ಶಿಕ್ಷಣ ಇದೆ,
ಅಲ್ಲದೆ ಸ್ವ ಉದ್ಯೋಗಕ್ಕೆ ಬೇಕಾಗುವಂತ ಮಾರ್ಗದರ್ಶನ ಇಲ್ಲ. ಇದು ಹೇಗೆ ಮಾಡಬಹುದು ಅಂತಂದ್ರೆ, ಮತ್ತೆ ಅದು ITI ಮಾಡಬೇಕಾದ್ರೆ 10 ವರ್ಷ ಓದಬೇಕು ಹೈಸ್ಕೂಲು, ಮತ್ತೆ 2 ವರ್ಷ ಅಥವಾ 1 ವರ್ಷ ಓದಬೇಕು. ಡಿಪ್ಲೊಮಾ ಆದ್ರೆ 10, 2, 3 ಇದಿಲ್ಲ, 30 ದಿವಸದೊಳಗೆ ತರಬೇತಿ ಕೊಡಬೇಕು. 30 ದಿವಸದೊಳಗೆ ಸ್ವ ಉದ್ಯೋಗಕ್ಕೆ ಬೇಕಾದಂತ ಮಾಹಿತಿಯನ್ನ ಕೊಟ್ಟು, ತರಬೇತಿಯನ್ನ ಕೊಟ್ಟು, ಬ್ಯಾಂಕ್ಗಳಿಂದ ಹಣಕಾಸನ್ನ ಕೊಡಿಸಿ ಸ್ವ ಉದ್ಯೋಗಕ್ಕೆ ಹಚ್ಚಬೇಕು ಅಂದ್ರೆ. ವಿದ್ಯಾವಂತ ಅಲ್ಲದೆ ಇದ್ರು ಇಂಥದ್ದು ಅಲ್ಲ, ಅವಕಾಶ ಇದೆ. ಕನಿಷ್ಠ 8ನೇ ತರಬೇತಿ ಓದಿರ್ಬೇಕು. ಯಾಕಂದ್ರೆ ನೋಟ್ಸ್ ಹಾಕೊಳ್ಳೋಕೆ ಅವ್ರಿಗೆ ಗೊತ್ತೇ ಇರ್ಬೇಕು. ಕನಿಷ್ಠ 8ನೇ. ಹಾಗೆ ಪ್ರಾರಂಭಿಸಿದಾಗ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ನವರು ಏನೋ ಅವರಿಗೆ ನನ್ನ ಮೇಲೆ ವಿಶ್ವಾಸ ಇತ್ತು, ಈ ಒಳ್ಳೆ ಕಾರ್ಯಕ್ರಮ ನಾವು ಸೇರ್ಕೊಳ್ತೇವೆ ಅಂತ 30 ವರ್ಷಕ್ಕೆ ಹಿಂದೆ ನಮ್ಮ ಜೊತೆ ಅವ್ರು ಸೇರ್ಕೊಂಡಿದ್ದಾರೆ. ಈ ತರಬೇತಿ ಇವತ್ತು ಸುಮಾರು 3.5 ಲಕ್ಷ ಜನಕ್ಕೆ ಸ್ವ ಉದ್ಯೋಗವನ್ನು ನಾವು ಪಡಿಸಿದ್ದೇವೆ. ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೃಷಿ ಪಂಪ್ ಸೆಟ್ಗಳನ್ನ ರಿಪೇರಿ ಮಾಡೋದು. ಈಗ ಡೀಸೆಲು ಸಿಮೆಂಟ್ನದ್ದಿದ್ರೆ ಅದನ್ನ ರಿಪೇರಿ ಮಾಡೋದು. ಎಲೆಕ್ಟ್ರಿಕಲ್ ಕಾಯಿಲ್ ಹೋದ್ರೆ ಕಾಯಿಲ್ ರಿವೈಂಡಿಂಗ್ ಮಾಡಿ ಅದನ್ನ ಹಾಕೋದು. ಅದೇ ರೀತಿ ಪಂಪ್ ಸೆಟ್, ಡಸ್ಟರ್ಸ್ ಇದನ್ನೆಲ್ಲ ರಿಪೇರಿ ಮಾಡೋದು. ಟ್ರ್ಯಾಕ್ಟರ್ಸ್ ಮತ್ತೆ ನಿಮ್ಮ ಈ ಬೇರೆ ಬೇರೆ ಮಿಷಿನ್ಗಳನ್ನ ರಿಪೇರಿ ಮಾಡೋದು. ಆಮೇಲೆ ಅದರಲ್ಲಿ ಸಂಬಂಧಪಟ್ಟಾಗೆ ಡೈರಿ ಕೋರ್ಸು, ಆಮೇಲೆ ಬೇರೆ ಬೇರೆ ಹಳ್ಳಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳಿದ್ದಾವೆ. ಆಮೇಲೆ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಕೂಡ ಹಳ್ಳಿಯಲ್ಲಿ ಅವ್ರು ನಿಂತ್ಕೊಂಡು ಮಾಡ್ಬೋದು. ಸ್ವಲ್ಪ ನಗರ ಪ್ರದೇಶದಲ್ಲಿ ಕೂಡ ಅದನ್ನ ಮಾಡ್ಬೋದು. ಆಮೇಲೆ ಬಿಸ್ನೆಸ್ ಅಂತಂದ್ರೆ ಅಂಗಡಿ, ಯಾವುದೇ ಅಂಗಡಿ ಅವರು ತೆರೀಬಹುದು. ಆಮೇಲೆ ಈಗ ಮಹಿಳೆಯರಿಗಾದ್ರೆ ಬ್ಯೂಟಿ ಪಾರ್ಲರು, ಮತ್ತೆ ಟೈಲರಿಂಗು, ಡ್ರೆಸ್ ಡಿಸೈನಿಂಗ್, ಈ ತರ ಕೋರ್ಸ್ಗಳಿದ್ದಾವೆ. ಈಗ ನಮ್ಮ ಕ್ಷೇತ್ರ ಈ ಮೂಲ ರೂಟ್ ಸೆಟ್ ಅಂತ ಹೇಳಿ ನಾವೇನು ಹೇಳ್ತೇವೆ, ಅದರಿಂದ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಈಗ 26 ಸಂಸ್ಥೆಗಳಿದೆ. ನನಗೆ ಬಹಳ ಸಂತೋಷ ಏನು ಅಂತಂದ್ರೆ, ನಮ್ಮ ಕೇಂದ್ರ ಸರ್ಕಾರ ಇದನ್ನ ಗಮನಿಸಿ ಇದೊಂದು ಆದರ್ಶ ಕಾರ್ಯಕ್ರಮ, ಅತಿ ಕಡಿಮೆ ವೆಚ್ಚದಲ್ಲಿ ಫಲಕಾರಿಯಾದ ಕಾರ್ಯಕ್ರಮ. ಈಗ ಸುಮಾರು 540 ಸಂಸ್ಥೆಗಳನ್ನ ಅಖಿಲ ಭಾರತದಲ್ಲಿ ಸರ್ಕಾರ ಇವತ್ತು MRD ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ನವರು ಪ್ರಾರಂಭಿಸಿದ್ದಾರೆ. ಹಾಗಾಗಿ ಇವತ್ತು ಭಾರತಾದ್ಯಂತ ಇಷ್ಟು 540 ಚಿಲ್ಲರೆ ಸಂಘ ಸಂಸ್ಥೆಗಳಿದ್ದಾವೆ. ಇದು ಕೂಡ ಈ ಮೂಲ ಪ್ರೇರಣೆ ಬಂದದ್ದು ಈ ಹೊಸ ರೀತಿಯಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಸರಿ ಅಂತ. ಅಂದ್ರೆ ಒಂದೆಲ್ಲೋ ನೀವು ಅಂದ್ರೆ ಯೂತ್ ಅನ್ನೋ ಕಾನ್ಸೆಪ್ಟ್ ನ ತಲೆ ಒಳಗಡೆ ಇಟ್ಕೊಂಡು, ಅಂದ್ರೆ ನೀವು ಯೂತ್ ಆದಾಗ ಅಧಿಕಾರ ವಹಿಸ್ಕೊಂಡದಕ್ಕೆ ಇಂಥದೆಲ್ಲ ಆಲೋಚನೆಗಳು ಕಲ್ಪನೆಗಳು ಬರ್ಬೇಕೆ ಸಾಧ್ಯವಾಯ್ತು ಅಂತ. ಇಷ್ಟೆಲ್ಲದರ ಮಧ್ಯದಲ್ಲಿ ಅಂದ್ರೆ ಹಿಂದಿನ ಪರಂಪರೆಯನ್ನ ನೋಡ್ಕೊಂಡು ಬಂದಿದ್ದೀರಾ, ಪರಂಪರಾಗತವಾಗಿ ನಿಮ್ಮ ವಂಶ ಬೆಳ್ಕೊಂಡು ಬಂದಿದೆ. ಇಷ್ಟರ ಮಧ್ಯದಲ್ಲಿ ಕೂಡ ಇವತ್ತಿನ ಧಾರ್ಮಿಕತೆ ನಿಜವಾಗ್ಲೂ ಸಂಪೂರ್ಣವಾಗಿ ಆ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸ್ಕೊಂಡಿದ್ಯಾ? ಯಾಕೆಂದ್ರೆ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ ಇವಾಗ ವೆಸ್ಟರ್ನೈಸ್ಡ್ ಆಗ್ತಾ ಇದೆ ಅಂತ. ಇವನ್ ಅಂದ್ರೆ ಒಂದು ಪೂಜಾ ಪುನಸ್ಕಾರಗಳಲ್ಲಿ ಕೂಡ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಂದ್ರೆ ಮಂತ್ರ ಹೇಳೋದೇ ಕಡಿಮೆ ಆಗ್ತಾ ಇದೆ, ಅಲ್ವೊಂದು ಏನೋ ರೆಕಾರ್ಡರ್ ಹಾಕ್ತಾರೆ ಅನ್ನೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ, ನನ್ನ ಒಂದು ದೃಷ್ಟಿಯಲ್ಲಿ ಹಿಂದೆ ನೀವು ಯಾವ ಕಾಲದಲ್ಲಿ ನೋಡಿದ್ರು ಕೂಡ 25 ವರ್ಷವರೆಗೆ ಯಾವ ಯುವಕನು ಕೂಡ ಸ್ವಲ್ಪ ಅವನು ಪ್ರತಿಭಟನಾಕಾರನೇ ಆಗಿರ್ತಾನೆ. ಯಾರೋ ತಂದೆ ತಾಯಿ ಒತ್ತಡಕ್ಕೆ ಅವನು ಮಂತ್ರ ಹೇಳ್ಬೋದು, ಸ್ತೋತ್ರ ಹೇಳ್ಬೋದು, ಏನೋ ಅಧ್ಯಯನ ಮಾಡ್ಬೋದು. ಆದ್ರೆ ಮನಸ್ಸಿನೊಳಗೆ ಆ ಯೌವನದ ಕೆಲವು ಚಂಚಲ ಸ್ವಭಾವಗಳು ಇರ್ತವೆ. ಇವತ್ತು ಅದಿದೆ. ಆದ್ರೆ ಇವತ್ತು ನನಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಏನಂದ್ರೆ, ಯುವಕರೇನು ಅಷ್ಟು ದಾರಿ ತಪ್ತಾ ಇಲ್ಲ. ಅವರಲ್ಲಿ ಕೂಡ ಭಕ್ತಿ ಇದೆ, ಶ್ರದ್ಧೆ ಇದೆ. ನಾನು ಕೂಡ ನೋಡ್ತೀನಿ, ಇಲ್ಲಿ ಬಂದ ಯುವಕರು ಬಹಳ ಚೆನ್ನಾಗಿ ವರ್ತಿಸ್ತಾರೆ. ಆದ್ರೆ ಅವರ ದೃಷ್ಟಿಕೋನ ಸ್ವಲ್ಪ ಬೇರೆ ಆಗಿರ್ಬೋದು. ಈಗ ನೀವು ಹೇಳಿದ ಹಾಗೆ ಮಂತ್ರ ನಾನೇ ಹೇಳೋ ಬದಲು ಕ್ಯಾಸೆಟ್ ಹಾಕಿ ಕೇಳಿದ್ರೆ ಸಾಕು ಅಂತ. ನನಗೆ ಯಾರೋ ಬಂದು ಹೇಳಿದ್ರು, ಹೋಟೆಲ್ನಲ್ಲಿ ಬಾರ್ನಲ್ಲಿ ಗಾಯತ್ರಿ ಮಂತ್ರ ಹೇಳ್ತಾ ಇರುತ್ತೆ. ಎಷ್ಟು ದೊಡ್ಡ ಅಪಚಾರ! ಅಂತಹ ಒಂದು ವಾತಾವರಣದಲ್ಲೂ ಕೂಡ ಅವರಿಗೆ ಈ ಸ್ತೋತ್ರ ಕೇಳಬೇಕು ಅನ್ನೋ ಒಂದು ಭಾವನೆ ಬಂದಿದೆ. ಅದು ತಪ್ಪು ಸರಿಯ ತಪ್ಪೇ ಅದು, ಆದ್ರೂ ಬಂದಿದೆ. ಆಮೇಲೆ ನಂಬಿಕೆ ನಡವಳಿಕೆಗಳು ಜಾಸ್ತಿ ಆಗಿದೆ. ಈಗ ಕೆಲವರಿಗೆ ಏನು ಅಂತಂದ್ರೆ ನಂಬಿಕೆಗಳು, ಈಗ ಒಂದು ಕ್ಷೇತ್ರಕ್ಕೆ ಹೋಗೋದು, ಕೆಲವು ಆಚರಣೆಗಳನ್ನ ಮಾಡೋದು, ಆಮೇಲೆ ಈ ನವರಾತ್ರಿ ಅಥವಾ ದೀಪಾವಳಿ ಅಥವಾ ಬೇರೆ ಬೇರೆ ಮಾಡೋದು, ಅಪರಕರ್ಮಗಳನ್ನ ಮಾಡೋದ್ರಲ್ಲಿ ಕೂಡ ಕೆಲವರು ಆಸಕ್ತಿ ವಹಿಸ್ತಾ ಇದ್ದಾರೆ. ಈ ಭಾವನೆ ಬೆಳೀತಾ ಇದೆ. ನೀವು ಹೇಳಿದಾಗೆ ಅದನ್ನ ಎಲ್ಲಿ ನಾವು ಸೇರಿಸಬೇಕು, ಪರಂಪರೆ, ಆಧುನಿಕತೆ, ಇದರಲ್ಲಿ ಚಿಂತನೆಯಲ್ಲಿ, ನಡವಳಿಕೆಯಲ್ಲಿ ಮತ್ತು ವ್ಯವಹಾರದಲ್ಲಿ ಅದನ್ನ ಸ್ವಲ್ಪ ಹೊಂದಿಕೊಂಡು ಹೋಗ್ಬೇಕು. ಈಗ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಇಲ್ಲಿ ನಾವು ಬಟ್ಟೆ ತೆಗೆದು ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂತ ಹೇಳ್ತೇವೆ. ಎಲ್ಲ ಒಂದು 5% ಜನ ಪ್ರತಿಭಟಿಸ್ತಾರೆ, ಯಾಕೆ ತೆಗಿಬೇಕು.
ಅವರಿಗೆ ಹೇಳಿದ್ರೆ ತೆಗಿತಾರೋ, ಇಲ್ಲ ಅಂದ್ರೆ ಮೊದಲನೇ ಪ್ರಶ್ನೆ ಕೇಳ್ತಾರೆ, ಯಾಕೆ? ನಾವು ಅದನ್ನ ತಪ್ಪು ತಿಳ್ಕೊಬಹುದು, ಅವರು ಹಾಗೆ ಕೇಳಬಾರ್ದು ಅಂತ. ಇನ್ನೊಂದು ದೃಷ್ಟಿಯಲ್ಲಿ ಅವರಿಗೆ ಹೇಳುವಷ್ಟು ನಮ್ಮ ಹತ್ರ ಸಮಯ ಇದ್ರೆ ಅವರು ಅದನ್ನ ತಿಳ್ಕೊಂಡ್ರೆ ಏಕ ಬಟ್ಟೆಯಲ್ಲಿ ಹೋಗ್ಬೇಕು, ಏಕ ವಸ್ತ್ರದಲ್ಲಿ ಹೋಗ್ಬೇಕು ಅಂತ ಹೋಗ್ತಾರೆ. ಈ ವ್ಯತ್ಯಾಸಗಳನ್ನ ಗುರುತಿಸಿದ್ರೆ ಈಗ ನೀವು ಯಾವುದೇ ದೇವಸ್ಥಾನಗಳನ್ನ ನೋಡಿ, ಅಲ್ಲಿ ಎಲ್ಲಾ ಕಡೆಯೂ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ನಮಗೆ ಏನ್ ಕುತೂಹಲ ಇದೆ, ದಿನನಿತ್ಯ ನಿಮ್ಮ ದಿನಚರಿ ಹೇಗಿರುತ್ತೆ ಅನ್ನೋದು. ಅದೇ ಅದು ಒಂದು ರೀತಿಯಲ್ಲಿ ರೂಢಿ ಆಗಿದೆ. ಇನ್ನೊಂದು ರೀತಿಯಲ್ಲಿ ನನ್ನ ಮಗಳು ಶ್ರದ್ಧಾ ಹೇಳ್ತಾಳೆ, ನೀವು ಬಿಸಿ ಬಿ ಅಂತ, ಅಂದ್ರೆ ಚಿಟ್ಟ ಇದ್ದ ಹಾಗೆ, ನಿಮಗೆ 5 ಸೆಕೆಂಡ್ ಕೂಡ ಸುಮ್ಮನೆ ಇರಕ್ಕಾಗೋದಿಲ್ಲ. ಇದು ರೂಢಿ ಆಗ್ಬಿಟ್ಟಿದೆ. ಮುಂಜಾನೆ ಸುಮಾರು ನಾನು 6 ಗಂಟೆಗೆ ಹೇಳ್ತೀನಿ. ಆಮೇಲೆ ನಮ್ಮ ಯೋಗಾಭ್ಯಾಸ ಇದೆಲ್ಲ ಸ್ವಲ್ಪ ಯೋಗ ಮಾಡ್ತೀನಿ. ಯೋಗ ಮಾಡಿ ಆದ್ಮೇಲೆ ಮತ್ತೆ ಸುಮಾರು 6:45ರಿಂದ 7:45 ಒಂದು ತಾಸು ಪೂಜೆ ನಮ್ದು. ಆಮೇಲೆ ಸರಿಯಾಗಿ 8 ಗಂಟೆಗೆ ನಾನು ಗುಡಿಗೆ ಹೋಗ್ತೀನಿ, ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹೋಗ್ತೀನಿ. ಹೋಗಿ ಅಲ್ಲಿ ನಮ್ಮ ಸ್ವಾಮಿ ದರ್ಶನ ಪಡೆದು ಅಲ್ಲಿ ತುಲಾಭಾರ ನಡೀತಾ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ತುಲಾಭಾರಕ್ಕೆ ನಾನು ಉಪಸ್ಥಿತನಿರ್ತೀನಿ. ಆಮೇಲೆ ಈ ವಾಕ್ ದೋಷಗಳವ್ರ ಪರಿಹಾರಕ್ಕೆ ಬಂದ್ರೆ ನಾನು ನಿದ್ದೆ ಪರಿಹಾರ ಆಗ್ಬೇಕು, ಅಲ್ಲಿ ದೇವಸ್ಥಾನದ ಪೀಠದಲ್ಲಿ ಕೂತು ವಾಕ್ ದೋಷಗಳ ಪರಿಹಾರ ಮಾಡ್ತೀನಿ. ಮತ್ತೆ ಬಂದು ನಮ್ಮ ಮುಂಜಾನೆ ಆಹಾರ ಆಗಿ ಭೇಟಿಗೆ ಆರಂಭಿಸ್ತೀನಿ. ಈ ಭೇಟಿ ಅಂತಂದ್ರೆ ಇಲ್ಲಿ 2 ಇರುತ್ತೆ, ಭೇಟಿ ಮತ್ತು ಆಡಳಿತ. ಸರಿ. ಈಗ ಸುಮಾರು 9 ಗಂಟೆಯಿಂದ 2 ಗಂಟೆವರೆಗೆ ಈಗ ಬಂದವರ ಹತ್ರ ಮಾತಾಡೋದು ಅಂದ್ರೆ ಕೆಲವು ಸಲ ಭಕ್ತರ ಜೊತೆಗೆ ಸಂಪರ್ಕ, ಕೆಲವು ಸಲ ಆಡಳಿತಾತ್ಮಕವಾದ ಕಾರ್ಯಕ್ರಮಗಳು ನಡೀತದೆ. ಆಮೇಲೆ ಸುಮಾರು ಮತ್ತೆ 1:00ವರೆಗೆ ದೇವಸ್ಥಾನಕ್ಕೆ ಹೋಗ್ತೀನಿ. ಮತ್ತೆ 2 ಗಂಟೆ 2:15 ಅಲ್ಲಿ ಇದ್ದು ನನ್ನ ಕರ್ತವ್ಯಗಳನ್ನ ಪೂರಿಸಿ ಆಮೇಲೆ ಮತ್ತೆ ಮಧ್ಯಾಹ್ನ 3:30ಯಿಂದ ಮತ್ತೆ ಇದೇ ನಡೀತದೆ. ಮತ್ತೆ ಸಂಜೆಗೆ ಜನರಿಗೆ ಭೇಟಿ ಸುಮಾರು 7 ಗಂಟೆಯಿಂದ ಅದು ಎಷ್ಟೊತ್ತಾಗ್ಲಿ, 9 ಆಗ್ಲಿ 9:30 ಆಗ್ಲಿ, ಕೊನೆ ಮನುಷ್ಯ ಅಲ್ಲಿ ದರ್ಶನಕ್ಕೆ ಅಪೇಕ್ಷೆ ಪಡುವವರೆಗೆ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇರ್ತೀನಿ. ಆಮೇಲೆ ಉತ್ಸವಗಳಿದ್ರೆ ರಾತ್ರಿ ಸ್ವಾಮಿ ಅಲ್ಲಿ ಸನ್ನಿಧಿ ನಾನು ಇರ್ಬೇಕು. ಉದಾಹರಣೆಗೆ ರಂಗಪೂಜೆ ಅಂತ ನಡೀತದೆ, ಅದಿದ್ರೆ ಅಲ್ಲಿ ದೇವಸ್ಥಾನ ನಾನು ಇರ್ತೀನಿ, ರಂಗಪೂಜೆಗೆ ಇರ್ತೀನಿ. ಅದೆಲ್ಲ ಮುಗಿಸುವಾಗ ಕೆಲವು ಸಲ ಈಗ ಸೋಮವಾರ 12:30 1 ಗಂಟೆನೂ ಆಗುತ್ತೆ, ರಾತ್ರಿ 12:30 1 ಮಾಮೂಲಿ ಅದು. ಹಾಗಾಗಿ ಅಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ಬರ್ತೀನಿ. ಸಾರ್ವಜನಿಕ ಕಾರ್ಯಕ್ರಮಗಳು ಹೆಚ್ಚಿರುತ್ತೆ, ಆಡಳಿತಾತ್ಮಕವಾದ ಪ್ರವಾಸಗಳಿರುತ್ತೆ. ನಮ್ಮ ಧಾರವಾಡದಲ್ಲಿ ಕಾಲೇಜು, ಮೈಸೂರು, ಹಾಸನ, ಮಂಗಳೂರು ಮುಂತಾದ ಕಡೆ ಇರೋದ್ರಿಂದ ಶಿಕ್ಷಣ ಸಂಸ್ಥೆಗಳ ಮತ್ತು ಬೇರೆ ನಮ್ಮ ಆಡಳಿತಾತ್ಮಕವಾದ ಭೇಟಿಗೂ ಪ್ರವಾಸ ಇರುತ್ತೆ. ಎಲ್ಲ ನಿಭಾಯಿಸಬೇಕು. ಸರಿ, ಈ ಎಲ್ಲ ನಿಭಾಯಿಸುವ ಕೆಲಸಕ್ಕೆ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಹೇಳ್ತಾರೆ. ಮಹಿಳೆ ಮತ್ತಾರು ಅಲ್ಲ, ನಿಮ್ಮ ಧರ್ಮ ಪತ್ನಿ. ಇಲ್ಲ, ನಿಮ್ಮ ಆ ಬದುಕಿನ ಮತ್ತೊಂದು ಅಧ್ಯಾಯದ ಹೊಸ ಹೆಜ್ಜೆಗಳನ್ನಿಡೋದಕ್ಕೆ ಅವರು ನಿಮಗೆ ಸಾಥ್ ನೀಡ್ತಾ ನಿಮ್ಮೊಟ್ಟಿಗೆ ಬಂದದ್ದು ಅಂದ್ರೆ ನಿಮ್ಮ ಮದುವೆ ಇರ್ಬೋದು, ಮಕ್ಕಳು, ಇದ್ರ ಬಗ್ಗೆ ಒಂದಷ್ಟು ಪರಿಚಯ. ಮುಖ್ಯವಾಗಿ ಶ್ರೀಮತಿ ಹೇಮಾವತಿ ಹೆಗ್ಡೆಯವರು ಈ ಮನೆಗೆ ಬಂದ ಮೇಲೆ ಅವರು ಬಹಳ ಚೆನ್ನಾಗಿ ಸಂಸಾರವನ್ನ ನೋಡ್ಕೊಂಡಿದ್ದಾರೆ, ಬೆಳೆಸಿದ್ದಾರೆ. ಮುಖ್ಯವಾಗಿ ಅವರಲ್ಲಿ ಏನು ನಾನು ಕಂಡದ್ದು ಅಂತಂದ್ರೆ ಅವರ ಮಾತೃವಾತ್ಸಲ್ಯದ ಹೃದಯ ಬಹಳ ವಿಶೇಷವಾದ್ದು. ಹಾಗಾಗಿ ಎಲ್ಲ ಇಲ್ಲಿಗೆ ಮನೆಯ ಸಿಬ್ಬಂದಿಯವರನ್ನ, ಮನೆಗೆ ಬರುವ ಅತಿಥಿಗಳನ್ನ, ನಮ್ಮ ಬಂಧು ಬಳಗವನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಬಹಳ ಧರ್ಮಿಷ್ಠೆ ಅವರು. ಅದರ ಜೊತೆಗೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪ್ರಾರಂಭ ಆದ್ಮೇಲೆ ಮಹಿಳಾ ವಿಕಾಸ ಯೋಜನೆಯನ್ನ ಅವರೇ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಜ್ಞಾನ ವಿಕಾಸ ಅಂತ ಹೆಸರು ಕೊಟ್ಟಿದ್ದೇವೆ. ಅಂದ್ರೆ ಅವರು ಪ್ರತಿ ವಾರವೂ ಈ ಗುಂಪಿನ ಮಹಿಳೆಯರು ಒಂದು ಕಡೆ ಸೇರಿ ಸುಮಾರು 30 ನಿಮಿಷದಿಂದ 1 ತಾಸಿನವರೆಗೆ ಅವರಲ್ಲಿ ಒಟ್ಟಾಗಿರ್ತಾರೆ. ಆಗ ಬರೀ ವ್ಯವಹಾರ ಅಲ್ಲ, ನೀನು ಎಷ್ಟು ಉಳಿತಾಯ ಮಾಡಿದ್ದಿ, ಎಷ್ಟು ಸಾಲ ಹಿಂದೆ ಕಟ್ಟಿದ್ದಿ ಅಂತೇಳಿ ಇಷ್ಟೇ ಅಲ್ಲ, ಅದ್ರ ಜೊತೆಗೆ ಬೌದ್ಧಿಕ ಬೆಳವಣಿಗೆ ಆಗ್ಬೇಕು. ಆ ಬೌದ್ಧಿಕ ಬೆಳವಣಿಗೆ ಅತ್ಯಂತ ಕನಿಷ್ಠ ಗ್ರಾಮೀಣ ಮಹಿಳೆಯರು ಹೇಗೆ ಪಡ್ಕೊಳ್ಬೇಕು ಅನ್ನೋದಕ್ಕೆ ಅವರು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಅದರಲ್ಲಿ ಮನೆಯ ವಾತಾವರಣ ಹೇಗೆ ಇಟ್ಕೊಳ್ಬೇಕು, ಸ್ವಚ್ಛತೆ, ಆರೋಗ್ಯ, ಮಕ್ಕಳ ಲಾಲನೆ ಪಾಲನೆ, ಹಿರಿಯವರ ಲಾಲನೆ ಪಾಲನೆ, ಮನೆಯ ಆರ್ಥಿಕ ಖರ್ಚು ವೆಚ್ಚಗಳನ್ನು ಹೇಗೆ ತೂಗಿಸ್ಕೊಂಡು ಹೋಗ್ಬೇಕು, ಇತ್ಯಾದಿ ಇತ್ಯಾದಿ. ಹೀಗಾಗಿ ಇವತ್ತು ಗ್ರಾಮೀಣ ಮಹಿಳೆಯರಲ್ಲಿ ಅತ್ಯಂತ ಹೆಚ್ಚಿನ ಪರಿವರ್ತನೆ ಆಗಿದ್ರೆ ಅದು ಶ್ರೀಮತಿ ಹೇಮಾವತಿ ಅವರ ಮಾರ್ಗದರ್ಶನದಿಂದ. ಮತ್ತೆ ಈ ಆಡಳಿತಾತ್ಮಕವಾಗಿ ಕೂಡ ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ವ್ಯವಸ್ಥೆಯನ್ನ ಸ್ವಲ್ಪ ಹೆಚ್ಚಾಗಿ ಅವರು ಗಮನಿಸಿ ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ. ಹಾಗಾಗಿ ನನ್ಗೆ ನನ್ನ ಸಹೋದರರು, ನನ್ನ ಶ್ರೀಮತಿಯವರು, ಇವರು ಮತ್ತೆ ಎಲ್ಲ ನಮ್ಮ ಮುಖ್ಯ ಸಿಬ್ಬಂದಿಯವರು ಏನಿದ್ದಾರೆ ಅವರು ಒಂದೇ ಇರುತ್ತೆ. ಹೆಗಡೆ ಅವರಿಗೆ ಹೆಚ್ಚು ತೊಂದರೆ ಆಗಬಾರ್ದು, ಈಗಲೇ ಅವ್ರ ಮೇಲೆ ಹೆಚ್ಚು ಒತ್ತಡ ಇದೆ, ಅವರಿಗೆ ಹೆಚ್ಚಿನ ಒತ್ತಡ ಕೊಡದೆ ನಾವು ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಒಂದು ಪೂರ್ತಿ ಇಲ್ಲಿ ಇದೆ.
ಅದು ಮಾತ್ರ ನನಗೆ ದೊಡ್ಡ ಶಕ್ತಿ. ನನ್ನ ಸಂಪತ್ತು ಅಂತಂದ್ರೆ ಉಳಿದದ್ದೆಲ್ಲ ಮಂಜುನಾಥ ಸ್ವಾಮಿ ಸಂಪತ್ತು. ಆದ್ರೆ ನನ್ನ ಸಂಪತ್ತು ನನ್ನ ಬಂಧುಗಳು ಮತ್ತು ನನ್ನ ಸಿಬ್ಬಂದಿಯವರು, ಕ್ಷೇತ್ರ ಸಿಬ್ಬಂದಿಯವರು, ವಿದ್ಯಾಸಂಸ್ಥೆಗಳಿರ್ತಕ್ಕಂಥ ಸಿಬ್ಬಂದಿಯವರು, ಅವರ ನಿಷ್ಠೆ. ಅವರು ನಾವೇನಾದರೂ ತಪ್ಪು ಮಾಡಿದರೆ, ನಮ್ಮಿಂದ ಏನಾದರೂ ಅಪಚಾರ ಆದರೆ ಅದು ನೇರವಾಗಿ ಕ್ಷೇತ್ರಕ್ಕೆ, ಹೆಗಡೆಯವರಿಗೆ ತೊಂದರೆ ಆಗತ್ತೆ. ಅದು ಆಗಬಾರ್ದು ಅನ್ನುವಂಥ ನಿಷ್ಠೆಯಿಂದ ಏನು ದುಡಿತಾರೆ, ಅದು ನನ್ನ ಶಕ್ತಿ, ನನ್ನ ಸಂಪತ್ತು. ಅವರನ್ನು ನಾನು ಸದಾ ಸ್ಮರಿಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರದೇ ಆದ ಆಸೆ, ಆಕಾಂಕ್ಷೆಗಳು, ಹವ್ಯಾಸಗಳಿರುತ್ತೆ. ನಿಮ್ಮ ಇನ್ನಿತರ ಹವ್ಯಾಸಗಳೇನಿದೆ? ನನಗೆ ಒಂದು ಪ್ರಯಾಣವೇ ಒಂದು ಹವ್ಯಾಸ. ನನಗೆ ನಾನು ಪ್ರಯಾಣವನ್ನ ಬಹಳ ಆನಂದಿಸ್ತೀನಿ. ಅದು ಯಾಕೋ ಗೊತ್ತಿಲ್ಲ, ಎಷ್ಟು ಪ್ರಯಾಣ ಇದ್ರು ನನಗೆ ಆಯಾಸ ಆಗೋದಿಲ್ಲ. ಆಮೇಲೆ ಎರಡನೇದು ನನಗೆ ಕುತೂಹಲ, ಫೋಟೋಗ್ರಫಿ ಬಹಳ ನನಗೆ ಒಂದು ಕುತೂಹಲದ ವಿಷಯ. ತುಂಬಾ ಫೋಟೋಗ್ರಫಿ ಮಾಡ್ತೀನಿ. ಹೆಚ್ಚಾಗಿ ಪ್ರವಾಸ ಹೋದಾಗ ಅಥವಾ ಈ ತರ ಹೊರಗಡೆ ಹೋದಾಗ ಎಲ್ಲ ಫೋಟೋ ತೆಗೆಸ್ಕೊಂಡು ಬರ್ತೀನಿ, ಅದನ್ನ ಸೇರಿಸಿ ಆಲ್ಬಮ್ ಮಾಡಿ ಇಡ್ತೀನಿ. ಮೂರನೇದಾಗಿ ವಸ್ತು ಸಂಗ್ರಹಾಲಯ. ಈಗೇನು ನಮ್ಮ ಕ್ಷೇತ್ರದಲ್ಲಿ ಸುಂದರವಾದ ವಸ್ತು ಸಂಗ್ರಹಾಲಯ ಇದೆ, ಇದು ಸುಮಾರು 45 ವರ್ಷದ ದುಡಿಮೆಯಿಂದ ಆಗಿರ್ತಕ್ಕಂಥದ್ದು. ಹಳ್ಳಿಗಳಿಗೆ ಹೋಗಿ, ಮನೆಗಳಿಗೆ ಭೇಟಿ ಮಾಡಿ, ಅಲ್ಲಿಂದ ಸಾಂಸ್ಕೃತಿಕವಾಗಿ ಮಹತ್ವ ಉಳ್ಳಂತ ವಸ್ತುಗಳನ್ನ ಸಂಗ್ರಹಿಸಿದ್ದೇವೆ, ಆಧುನಿಕ ವಸ್ತುಗಳನ್ನ ಸಂಗ್ರಹಿಸಿದ್ದೇವೆ. ಆದ್ರೆ ಅದರ ಉದ್ದೇಶ ಇರತಕ್ಕಂಥದ್ದು ಇಲ್ಲಿಗೆ ಬರುವಂತ ಯಾತ್ರಿಕರು ಸ್ವಾಮಿಯ ದರ್ಶನ ಮಾಡಿ ಪವಿತ್ರಾತ್ಮರಾಗ್ತಾರೆ. ಅದರ ಜೊತೆಗೆ ಈ ಪ್ರಾಚೀನ ಭಾರತದ ಮತ್ತೆ ನಮ್ಮ ವಿಶ್ವದ ವೈಜ್ಞಾನಿಕ ಪ್ರಗತಿ, ಬೆಳವಣಿಗೆ, ಇದನ್ನು ಕೂಡ ಅವ್ರು ನೋಡ್ಕೋಬೇಕು ಅಂತ ಹೇಳಿ ಅವರಿಗೆ ಆ ಮ್ಯೂಸಿಯಂ ಅನ್ನ ಮಾಡಿದ್ದೇವೆ. ಮ್ಯೂಸಿಯಂನಲ್ಲಿ ಬಹಳ ಒಳ್ಳೊಳ್ಳೆ ವಸ್ತುಗಳು, ವರ್ಷಕ್ಕೆ ಸುಮಾರು 1 ಲಕ್ಷ ಮಂದಿ ವಿದ್ಯಾರ್ಥಿಗಳು ಇದನ್ನ ನೋಡ್ತಾರೆ. ಈಗಂತೂ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬಹಳ ವಿದ್ಯಾರ್ಥಿಗಳು ಬಂದು ನೋಡ್ತಾರೆ. ಅದೇ ರೀತಿಯಲ್ಲಿ ಆ ವಸ್ತು ಸಂಗ್ರಹಾಲಯದ ಒಂದು ಭಾಗವಾಗಿ ವಾಹನ ಸಂಗ್ರಹಾಲಯ, ಕಾರುಗಳು ಕೂಡ ಬಂತು. ನೀವು ಅನೇಕ ಬಾರಿ ನೀವು ಯುವಕರಾಗಿದ್ದಾಗ ಪಟ್ಟಾಧಿಕಾರಿಗಳಾದಿರಿ ಅಂತ ಹೇಳಿದ್ರಿ. ಆ ವಯಸ್ಸಿನ ಒಂದು ಆವೇಗದಲ್ಲಿ ನಾನು ಈ ಕಾರು ಸಂಗ್ರಹಗಳನ್ನು ಕೂಡ ಪ್ರಾರಂಭಿಸಿದೆ. ಆದ್ರೆ ಇದು ದೊಡ್ಡ ಮ್ಯೂಸಿಯಂನ ಒಂದು ಭಾಗ. ಅದರಲ್ಲಿ ಶೃಂಗೇರಿ ಶ್ರೀಗಳವರ ಬಗ್ಗೆ ನಾನು 1 ನಿಮಿಷ ಹೇಳ್ಬೋದೇನೋ? ಖಂಡಿತ. ಅವ್ರ ಹತ್ರ ಒಂದು ವಾಹನ ಇತ್ತು ಅಂತ ನಾನು ಕೇಳಿದ್ದೆ. ಒಂದ್ಸರಿ ಹಿಂದಿನ ದೊಡ್ಡ ಗುರುಗಳು ಇಲ್ಲಿಗೆ ಬಂದಾಗ ಕಾರ್ ಮ್ಯೂಸಿಯಂ ನೋಡೋಣ ಅಂತಂದ್ರೆ ಅವ್ರಿಗೆ ಬಹಳ ಆಸಕ್ತಿ ಇತ್ತು ವಾಹನದಲ್ಲಿ. ಅಲ್ಲೆಲ್ಲ ಒಂದು ಕಾರ್ ನಾನು ಮ್ಯೂಸಿಯಂ ನೋಡ್ಕೊಂಡು ಬಂದಾಗ, ಸ್ವಾಮೀಜಿ ತಮ್ಮ ಹತ್ರ ಇದ್ದ ವಾಹನ ನನಗೆ ಸಂಗ್ರಹ ಮಾಡ್ಬೇಕು ಅಂತಿತ್ತು, ಕೊಟ್ಬಿಟ್ನಲ್ಲಪ್ಪ. ಹೌದಾ? ಯಾರೋ ಬಂದು ಹುಡುಗರು ಅದನ್ನ ಕೊಂಡೋಗ್ಬಿಟ್ರು, ಅಯ್ಯೋ ಅಂತಂದ್ರು. ಸರಿ ಸ್ವಾಮಿ ಅಂತ. ಆಮೇಲೆ ಎಷ್ಟೋ ವರ್ಷಗಳ ಬಳಿಕ ಮತ್ತೆ ಅವರ ದರ್ಶನ ಪಡೆದೆ. ಆವಾಗ ಅವರಿಗೆ ನೆನಪಾಗಿ, ಹೆಗ್ಡೆಯವರೇ, ನಾವು ಕೊಟ್ಟ ಕಾರ್ ಹಿಂದೆ ಬಂತಲ್ಲ, ಅದು ನೀವು ತೆಗೆದುಕೊಂಡು ಹೋಗಿ ಅಂತ. ಸ್ವಾಮೀಜಿ ಹೇಗ್ ಬಂತು ಅದು? ಏನಪ್ಪ, ಅವ್ರು ಯಾರೋ ಒಂದು 4 ಯುವಕರು ಬಂದು ವಾಹನ ಒಯ್ದ್ರು. ಹಿಂಬದಿ ಸೀಟ್ ನಲ್ಲಿ ನಮ್ಮ ದೇವರ ಪೆಟ್ಟಿಗೆ ಇಡ್ಲಿಕ್ಕೆ ಅಂತ ಹೇಳಿ ನಾನೊಂದು ಸಣ್ಣ ಸೀಟ್ ಕಟ್ ಮಾಡಿಸಿ ಅದರಲ್ಲಿ ನಮ್ಮ ದೇವರ ಪೆಟ್ಟಿಗೆ ಅಲ್ಲಿ ಇಟ್ಕೊಂಡು ಹೋಗ್ತಿದ್ದೇವೆ ನಾವು. ಆ ಹುಡುಗರು ತೆಗೆದುಕೊಂಡು ಹೋಗಿ ಅದರಲ್ಲಿ ವಿಸ್ಕಿ ಬಿಯರ್ ಬಾಟ್ಲಿ ಇಟ್ಕೊಂಡು ಅವರನ್ನ ಅದನ್ನ ಮಾಡಿ, ಅವ್ರಿಗೆ ಎಷ್ಟು ಕಷ್ಟ ಬಂತು, ಸಮಸ್ಯೆ ಬಂತು ಅಂತಂದ್ರೆ ಅದನ್ನ ಕಾರ್ ಮೆತ್ತಗೆ ತಂಗು ಶಂಕರ ಮಠ ಬೆಂಗಳೂರಿನಲ್ಲಿ ಇಟ್ಟು ಪರಾರಿ ಆದ್ರು ಅಂತ. ಅಂದ್ರೆ ದೇವರ ಪ್ರೇರಣೆ ಹಾಗಾಗಿದೆ. ಹೌದು. ಆಮೇಲೆ ಅದು ನೀವು ತಗೊಂಡು ಹೋಗಿ, ನಾನು ಏನ್ ಕೊಡ್ಬೇಕು ಅಂತಂದ್ರೆ, ಏನು ನೀವು ಹಣ ಅಂತ. ಅಷ್ಟು ಪ್ರೀತಿ ಅವ್ರಿಗೆ. ನೀವು ಹಣ ಅಂದ್ರೆ ಅದೆಲ್ಲ ಕೇಳಬಾರ್ದು, ನೀವು ತಗೊಂಡು ಹೋಗಿ. ಈಗಲೂ ಅದನ್ನ ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಬಹಳ ಗೌರವದಿಂದ ಅವ್ರನ್ನ ನೆನ್ಸ್ಕೊಂಡು ದಿವಸ ಹೂ ಇಡ್ತೀವಿ, ಅದಕ್ಕೆ ದಿನ ಹೂ ಇಡಾಕಿದೆ. ಅದಕ್ಕೆ ಬಂದ್ರೆ ಈ ಕತೆ ಹೇಳಲಿಕ್ಕಿದೆ. ಪವಿತ್ರ ಪುರುಷರು ಅಥವಾ ಮಹಾತ್ಮರು ಬಳಸಿದ ವಾಹನದಲ್ಲಿ ಕೂಡ ನೀವು ಅಪಚಾರ ಮಾಡಿದ್ರೆ ಶಿಕ್ಷೆ ಸಿಗುತ್ತೆ ಅಂತ. ಇಲ್ಲ, ತುಂಬಾ ಒಳ್ಳೆ ಸಂದೇಶ. ಆಮೇಲೆ ಈಗ ಎಲ್ಲಾ ಕಾರ್ಗಳು ಕಂಡೀಷನ್ ಇದೆಯಾ ಅಂದ್ರೆ ಓಡಿಸಬಹುದು ಎಲ್ಲ. ಆಮೇಲೆ ಈಗ ಕಾರ್ ಮ್ಯೂಸಿಯಂ ಹೇಳಿದ್ರಿ, ಜೊತೆಗೆ ಇನ್ನೊಂದಷ್ಟು ವಸ್ತು ಸಂಗ್ರಹಾಲಯ ಅಂದ್ರೆ ನಮಗೆ ಮತ್ತೆ ನಮ್ಮ ಸಂಸ್ಕೃತಿ ನೆನಪಿಸ್ಕೊಳ್ಳುವಂಥದ್ದು ಇದೆಲ್ಲ. ಆದ್ರೆ ಇಲ್ಲಿವರೆಗೂ ಯಾರಾದ್ರೂ ಈ ಒಂದು ವಸ್ತು ಸಂಗ್ರಹಾಲಯದ ಬಗ್ಗೆ ಯಾರಾದ್ರೂ ಥೀಸಿಸ್ ಮಾಡಿದ್ದುಂಟಾ? ಮಾಡಿದ್ದಾರೆ, 1-2 ಜನ ಮಾಡಿದ್ದಾರೆ. ಆದ್ರೆ ನಮಗೆ ಇದಕ್ಕಿಂತಲೂ ಬಹಳ ಅಮೂಲ್ಯವಾದದ್ದು ನಮ್ಮ ಗ್ರಂಥಾಲಯ. ಅದರಲ್ಲಿ ಸುಮಾರು 5,000 ತಾಡಪರಿ ಗ್ರಂಥಗಳು ಇದ್ದಾವೆ ನಮ್ಮಲ್ಲಿ. ಇದರಲ್ಲಿ ಎಲ್ಲ ಭಾಷೆ ಮತ್ತು ವೈವಿಧ್ಯಮಯವಾದಂತಹ ವಿಷಯಗಳ ಸಂಗ್ರಹ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮಂದಿ ಬಂದು ಇಲ್ಲಿ ಸಂಶೋಧನೆಯನ್ನ ಮಾಡ್ಕೊಂಡು ಹೋಗ್ತಾರೆ. ತುಳು ಲಿಪಿ ಈಗ ಬಳಕೆಯಲ್ಲಿಲ್ಲ. ನಮ್ಗೆ 1-2-3 ಬಹಳ ಅಪರೂಪದ ತುಳು ಗ್ರಂಥಗಳು ಕೂಡ ದೊರಕಿರುವಂತಹದ್ದು.
ಆಮೇಲೆ ಸಂಸ್ಕೃತ ಮತ್ತೆ ತಿಗಳಾರಿ ಲಿಪಿ ಹ್ಮ್. ಅನೇಕ ಭಾಷೆಯ ಗ್ರಂಥಗಳು ಕೂಡ ನಮ್ಮ ಇಲ್ಲಿದೆ. ಮತ್ತೆ ದೊಡ್ಡ ಲೈಬ್ರರಿ ಇದೆ, ಬಹಳ ದೊಡ್ಡ ಪುಸ್ತಕ ಸಂಗ್ರಹಾಲಯ ನಮ್ಮಲ್ಲಿದೆ. ಸರಿ. ಹಾಗಾಗಿ ಇದೊಂದು ಈ ಮೂರನೇ ಮ್ಯೂಸಿಯಂ ನಲ್ಲಿ 3 ಭಾಗ ಇದೆ. ಒಂದು ಗ್ರಂಥಗಳು, ಹಾ. ಒಂದು ಪ್ರಾಚೀನ ವಸ್ತುಗಳು, ಮೂರನೇದು ಇವ. ಅಂದ್ರೆ ಒಂದ್ ಕಡೆ ಇವೆಲ್ಲದಕ್ಕೂ ಕೂಡ ಶಿಕ್ಷಣ ಅತಿ ಮುಖ್ಯ, ಆಮೇಲೆ ಶಿಕ್ಷಣ ಕೂಡ ನಿಮ್ಮ ಒಂದು ಕೆಲಸಗಳಲ್ಲಿ ಮುಖ್ಯವಾದದ್ದು. ಅಂದ್ರೆ ಈ ಭಾಗದಲ್ಲಿ ಸಾಕ್ಷರತೆ ಯಾವ ಮಟ್ಟದಲ್ಲಿದೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ 100% ಅಂತೇವೆ ನಾವು, ಯಾಕಂದ್ರೆ ಅಷ್ಟು ಬೆಳೆದಿದೆ ಅಂತೇಳಿ. ಸರಿ. 95 ಅಂತೂ 100% ಖಂಡಿತವಾಗಿಯೂ ಇಲ್ಲಿ ಶಿಕ್ಷಣ ಅಂದ್ರೆ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಜನೆಯನ್ನ ಪಡೆಯೋದು ಬೇರೆ, ಆದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಅಂದ್ರೆ ಸಾಮಾನ್ಯ ಮನುಷ್ಯರು ಕೂಡ ಅಂದ್ರೆ ಅವರಿಗೆ ನೀವು ವಿಶೇಷವಾದ ವ್ಯವಸ್ಥೆಗಳೇನಾದ್ರು ಮಾಡಿದ್ದು ಉಂಟಾ? ಅಂದ್ರೆ ಈಗ ಸರ್ಕಾರದ ವ್ಯವಸ್ಥೆ ಇದು, ನಮ್ಮ ವ್ಯವಸ್ಥೆ ಅಲ್ಲ. ಸರ್ಕಾರದ ವ್ಯವಸ್ಥೆಯಲ್ಲಿ ಈಗ ಬಹಳಷ್ಟಿಂದನೇ ಹಿರಿಯ ನಾಗರಿಕರಿಗೆ ಅಂತ ಹೇಳಿ ಶಿಕ್ಷಣ ಅದು ಇದೆಲ್ಲ ಮಾಡಿದ್ರು. ನಾವು ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಮೂಲಕ ಈ ಲೆಕ್ಕಾಚಾರಗಳನ್ನು ಹೇಗೆ ಇಟ್ಕೋಬೇಕು, ಸಹಿ ಮಾಡ್ಲೇಬೇಕು ಎಲ್ರು ಅನ್ನುವಂತ ಮಟ್ಟಕ್ಕೆ ಜನತೆಯನ್ನ ತಂದಿದ್ದೇವೆ. ಆದ್ರೆ ಕೇರಳ ಮತ್ತು ಈ ಕರಾವಳಿಯ ಭಾಗ, ಕೇರಳದ ಭಾಗದಿಂದ ಸುಮಾರು ಗೋವಾದವರೆಗೆ ಕರಾವಳಿಯಲ್ಲಿ ಸಾಕ್ಷರತಾ ಮಟ್ಟ ಹೆಚ್ಚಾಗಿದೆ. ಸರಿ. ಆಮೇಲೆ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡೋದಾದ್ರೆ ಅದರ ಬಗ್ಗೆ ತುಂಬಾ ಹೆಚ್ಚು ಒಲವನ್ನು ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸಬಹುದು. ಈ ಆಲೋಚನೆಗಳು ಹೇಗೆ ನಿಮಗೆ? ಅದೇ ನಾನು ಹೇಳಿದಲ್ಲ, ಜನರ ಭೇಟಿಯೇ ನನಗೆ ಪ್ರೇರಣೆ ಆಗೋದು. ಮತ್ತೆ ನಾವು ಹಳ್ಳಿಗಳಿಗೆ ಸಂದರ್ಶನ ಕೊಡ್ತೇನೆ, ನಮ್ಮ ಶ್ರೀಮತಿಯವರು ಕೊಡ್ತಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ. ಅಲ್ಲಿ ಯಾರಾದ್ರೂ ಒಂದು ಸಮಸ್ಯೆಯನ್ನ ಹೇಳಿದ್ರೆ ಅದು ನಮಗೆ ಆಹಾರ ಆಗತ್ತೆ. ನಾನು ಯಾವಾಗ್ಲೂ ಹೇಳ್ತೇನೆ, ಒಬ್ಬರ ಸಮಸ್ಯೆ ಇನ್ನೊಬ್ಬರಿಗೆ ಆಹಾರ ಅಂತ. ಒಬ್ರು ಬಂದು ನಮ್ಮ ಈ ಕೃಷಿಯಲ್ಲಿ ಏನು ಹೆಚ್ಚು ಲಾಭದಾಯಕವಾಗಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ನಾವು ಹೇಳಿಬಿಡ್ಬೋದು, ದೇವರ ಪ್ರಸಾದ ಕೊಂಡೋಗಿ ಹಾಕಿ ಅಂತ. ಹೌದು. ನಮ್ಗೆ ಕುತೂಹಲ ಬರುತ್ತೆ, ಯಾಕೆ ಹೀಗೆ ಮಾಡ್ತೀರಿ, ಏನ್ ಮಾಡಿದಿರಿ, ಯಾವ ಕೃಷಿ ಏನು ಅಂತ. ಇತ್ತೀಚೆಗೆ ನಿಮಗೆ ಒಂದು ಉದಾಹರಣೆ ಹೇಳೋದಾದ್ರೆ, ಒಂದೇ ದಿವಸ 3 ಜನ ಬಂದು ಬೇಕರಿ ಮಾಡಿದ್ದೇವೆ, ನಾವು ಬೇಕರಿಯಲ್ಲಿ ನಷ್ಟ ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಸೊ ಮೊದಲನೇ ಪ್ರತಿಕ್ರಿಯೆ ಅಂತಂದ್ರೆ, ಇಲ್ಲಿ ಸ್ವಾಮಿ ಆಶೀರ್ವಾದ ಇದೆ ನಿಮಗೆ, ಭಯ ಪಡಬೇಡಿ, ಧೈರ್ಯವಾಗಿರಿ. ಒಂದು ಕುತೂಹಲ ಹೊಡ್ತು, ಯಾಕೆ ಹೀಗ ಆಗ್ತಾ ಇದೆ ಅಂತ. ಆಮೇಲೆ ವಿಮರ್ಶೆ ಮಾಡಿ ನಾನು ನೋಡಿದಾಗ ಅವ್ರಿಗೆ ಹೇಳಿದೆ 3 ಜನಕ್ಕೂ ಏನು ಅಂತಂದ್ರೆ, ಈಗ ಈ ಬೇಕರಿ ಹಿಂದೆ ಏನಿತ್ತು ಅದನ್ನ ಆಯಾ ಮನೆಯಲ್ಲಿ ತಿಂಡಿಗಳನ್ನ ಮಾಡ್ತಿದ್ರು, ಅಥವಾ ಎಲ್ಲೋ ಹಳ್ಳಿಯ ಒಂದು ಕಡೆ ಮಾಡಿ ವಸ್ತು ಸಿಹಿ ತಿಂಡಿಗಳು, ಖಾರ ತಿಂಡಿಗಳನ್ನ ಮಾಡಿ ತಂದು ಕೊಡ್ತೀವಿ. ಈಗ ಏನಾಗಿದೆ, ಪ್ರತಿಯೊಂದು ನಗರದಿಂದ ಬರುತ್ತೆ. ಈಗ ನಂದಿನಿ ಅವರು ಸಿಹಿ ಮಾಡ್ತಾರೆ, ಅದೇ ರೀತಿಯಲ್ಲಿ ಬೊಂಬಾಯಿ, ಕಲ್ಕತ್ತಾ, ಡಿಲ್ಲಿಯಿಂದ ಬಹಳ ಸುಂದರವಾದ ಪ್ಯಾಕೆಟ್ ಅಲ್ಲಿ ಬರುತ್ತೆ. ಆಮೇಲೆ ಪ್ರತಿ ಅಂಗಡಿ ಮುಂದೆನೂ ಈಗ ಪಟ್ಟಣದಲ್ಲಿ ಆದಂತ ತಿಂಡಿಗಳು, ಅದು ಸಣ್ಣ ಖಾರದ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ತಿಂಡಿವರೆಗೂ ನೇತಾಡಿಸ್ತಾ ಇರ್ತಾರೆ. ಸೊ ಜನರಿಗೆ ಅದ್ರಲ್ಲಿ ಆಕರ್ಷಣೆ ಜಾಸ್ತಿ. ಈ ಸಾಂಪ್ರದಾಯಿಕವಾದ ಅಂಗಡಿಗೆ ಹೋಗಿ ಅಲ್ಲಿ ಇದು ಸೊಳ್ಳೆ ಗಿಳ್ಳೆ ನುಸಿ ಎಲ್ಲ ಇಟ್ಕೊಂಡು ಗಿರುವೆಗಳೆಲ್ಲ ಇಟ್ಕೊಂಡು ಇದರಲ್ಲಿ ಹೋಗಿ ಯಾಕೆ ತಗೋಬೇಕು ಅಂತ ನಾನು ಹೇಳಿದೆ, ನಿಮಗೆ 2 ದಾರಿ. ಒಂದು, ನಿಮ್ಮ ಗುಣಮಟ್ಟವನ್ನ ಎತ್ತರ ಮಾಡಿ ಪ್ಯಾಕಿಂಗ್ ಇಂಪ್ರೂವ್ ಮಾಡಿ. ಅದು ಇಲ್ಲದಿದ್ರೆ ಪರಿವರ್ತನೆ ಮಾಡಿ, ಆ ನಗರದ ವಸ್ತುಗಳನ್ನೇ ಮಾರಿ. ಮತ್ತೆ ನೀವು ನಿಮ್ಮ ಅಂಗಡಿಗೆ ಬೇಕಾದಂತ ವಸ್ತುಗಳು ನೀವು ಸ್ವೇಚ್ಛೆಯಿಂದ ಮಾಡಿ, ಬಂದ ಗಿರಾಕಿಗಳೆಲ್ಲ ಅದನ್ನೇ ಕೊಂಡು ಹೋಗ್ಬೇಕು ಅಂತಂದ್ರೆ ಮನೋಧರ್ಮ ಬದಲಾಗಿದೆ, ಕಾಲ ಬದಲಾಗಿದೆ. ಈ ದೃಷ್ಟಿಕೋನ ನಮ್ಮಲ್ಲಿ ಇರುತ್ತೆ. ಈ ತರ ಏಕೆ ಸೂಕ್ಷ್ಮ ಏನೋದು, ಯಾಕೆ ಅವರ ಸೊ ಸಾಮಾನ್ಯವಾಗಿ ದೇವ್ರ ಕೈ ಮುಗಿ ಹೋಗಿ ಅಂತ ಹೇಳ್ಬೋದು, ಆಶೀರ್ವಾದ ಮಾಡ್ತೀನಿ ಹೋಗಿ ಅನ್ಬೋದು, ಅದಲ್ಲ. ಈ ಕುತೂಹಲ ಸ್ವಾಭಾವಿಕವಾಗಿ ನಮ್ಮಲ್ಲಿ ಬೆಳೆದಿದೆ. ಹೌದು, ಇಲ್ಲ ತುಂಬಾ ಒಳ್ಳೆ ಉದಾಹರಣೆ. ಯಾಕಂತ ಹೇಳಿದ್ರೆ ವ್ಯಕ್ತಿಯಲ್ಲಿ ವ್ಯಕ್ತಿತ್ವದ ಬದಲಾವಣೆಗೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು ಅನ್ನೋದು ಮುಖ್ಯವಾದ ಉದ್ದೇಶ. ಅದಿದ್ದಾಗ ಮಾತ್ರ ಒಂದು ಸಮಾಜ ಬೆಳೆಯೋದಕ್ಕೆ ಕೂಡ ಕಾರಣ. ಅಂತಹ ಮಾರ್ಪಾಡುಗಳನ್ನ ಶ್ರೀ ಕ್ಷೇತ್ರದಲ್ಲಿ ಕೂಡ ನೀವು ತೆಗೆದುಕೊಂಡು ಬಂದಿರೋದು. ಒಬ್ಬ ವ್ಯಕ್ತಿಯೋ ಅಥವಾ ಒಂದು ಕ್ಷೇತ್ರವೋ ಒಳ್ಳೆ ಕೆಲಸಗಳನ್ನ ಮಾಡತ್ತೆ ಅಂದ್ರೆ ಸದಾ ಎಲ್ಲರ ಸಹಕಾರ ಇದ್ದೇ ಇರುತ್ತೆ ಅನ್ನೋದು ನಿಮ್ಮ ಮಾತು. ಇದ್ರ ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ಅವರಿಗೆ ಆದಂತಹ ಸಂದರ್ಭದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಎಲ್ರಿಗೂ ಕೂಡ ಬೇಕಾಗಿರುವಂತ ಮಾಹಿತಿಗಳು ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರದಲ್ಲಿ ದಿನಂಪ್ರತಿ ಏನೆಲ್ಲ ನಡೆಯುತ್ತೆ, ಆಚರಣೆಗಳಿರ್ಬೋದು, ಪೂಜಾ ಪುನಸ್ಕಾರಗಳಿರ್ಬೋದು, ಏನಂತ ಹೇಳ್ಬೋದು? ಮುಖ್ಯವಾಗಿ ಮುಂಜಾನೆ 4:15 ಪ್ರಾರಂಭ ಆಗುತ್ತೆ. 5ರಿಂದ 5 ಗಂಟೆಯಿಂದ ನಿತ್ಯ ಕೆಲಸಗಳೆಲ್ಲ ಪ್ರಾರಂಭ ಆಗುತ್ತೆ. ಮತ್ತೆ ಸುಮಾರು ಮುಂಜಾನೆಯ ಕಾರ್ಯಕ್ರಮಗಳೆಲ್ಲ ಮುಗಿದು 8:00ವರೆಗೆ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳು ನಡೀತದೆ. ಆಮೇಲೆ ಸಹಸ್ರನಾಮ ಅಲ್ಲಿ ಹೇಳ್ತಾರೆ, ಬಿಲ್ವಪತ್ರಾರ್ಚನೆ ಸಹಸ್ರನಾಮ ಆಗುತ್ತೆ. ಸಹಸ್ರನಾಮ ಆಗಿ ಆಮೇಲೆ ಮಹಾನೈವೇದ್ಯ ಸುಮಾರು 11:00ವರೆಗೆ ಮಹಾನೈವೇದ್ಯ ಆಗುತ್ತೆ. ಮಹಾನೈವೇದ್ಯ ಆಗುವಾಗ ದರ್ಶನ ಇರೋದಿಲ್ಲ.
12 ಗಂಟೆಗೆ ಮಹಾಪೂಜೆ ಆಗುತ್ತೆ. 12 ಗಂಟೆಯಿಂದ ಮತ್ತೆ ಜನರ ಎಷ್ಟು ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಬೇಕು ಅಷ್ಟು ಹೊತ್ತು ಬಾಗಿಲು ತೆಗೆದಿಟ್ಟಿರ್ತೇವೆ. ಈಗ ಸಾಮಾನ್ಯವಾಗಿ 2:30ಗೆ ಬಾಗಿಲು ಹಾಕ್ತೇವೆ ನಾವು. ಇಲ್ಲ ಅಂದ್ರೆ ಸೋಮವಾರ ದಿವಸಗಳು ವಿಶೇಷವಾದ ಜನಸೇನೆಯಿಂದ 5 ಗಂಟೆವರೆಗೂ ಕೂಡ ಬಾಗಿಲು ತೆಗೆದಿಟ್ಟಿರ್ತೇವೆ. ಮತ್ತೆ 6 ಗಂಟೆಯಿಂದ ನಿತ್ಯ ಪೂಜೆಗಳು ಪ್ರಾರಂಭ, 7ರಿಂದ ದರ್ಶನಕ್ಕೆ ಅವಕಾಶ. ಅದು ಕೂಡ ಹಾಗೆ 8:30, 9. ಆಮೇಲೆ ಮಹಾಪೂಜೆ ಆದ ಬಳಿಕ ಉತ್ಸವಗಳು, ರಥೋತ್ಸವ, ಬೆಳ್ಳಿ ಪಾಲಕಿ ಉತ್ಸವ, ಚಿನ್ನದ ಪಾಲಕಿ ಉತ್ಸವ ಇತ್ಯಾದಿ ರಂಗಪೂಜೆ ಇತ್ಯಾದಿಗಳು ನಡೀತದೆ. ಆದ್ಮೇಲೆ ಯಾರಾದ್ರೂ ಬೆಳ್ಳಿ ರಥೋತ್ಸವ ಸೇವೆ ಇದ್ರೆ ಬೆಳ್ಳಿ ರಥೋತ್ಸವ ಸೇವೆಯನ್ನು ಕೂಡ ಅವರು ಮಾಡಿಸಬಹುದು. ಇದಿಷ್ಟು ನಮ್ಮ ನಿತ್ಯದ. ಶ್ರೀ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ನಾವ್ ಇಲ್ಲಿಗೆ ಹೋದ್ರೆ ಖಂಡಿತ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದೆಲ್ಲಾನು ತಿಳ್ಕೊಂಡು ಬಂದಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾತುಗಳು ಕೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಏನಪ್ಪ ಇವಾಗ ಧರ್ಮಸ್ಥಳದಲ್ಲೂ ಕೂಡ ತಿರುಪತಿ ತರ ನಮ್ಮನ್ನ ಒಳಗಡೆ ಸೇರಿಸ್ಬಿಡ್ತಾರೆ, ಎಷ್ಟೋ ಹೊತ್ತು ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಈ ರೂಢಿಯ ಬದಲಾವಣೆ ಯಾಕಾಗುತ್ತೆ? ರೂಢಿ ಬದಲಾವಣೆ ಆಗಿಲ್ಲ, ಜನಸಂದಣಿ ಹೆಚ್ಚಾಗಿದೆ. ಖಂಡಿತ. ಅಂದ್ರೆ ಇದು ಭಕ್ತಾದಿಗಳು ಕೂಡ ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಆ ಭಕ್ತಾದಿಗಳನ್ನ ನಿಭಾಯಿಸಬೇಕು ಅನ್ನೋದಾದ್ರೆ ಅದಕ್ಕೊಂದು ಈಗ ಏನಾಗಿದೆ, ನಮ್ಮ ಕಾಲಾವಧಿ ಅಷ್ಟೇ ಇರುತ್ತೆ. ಈಗ ನಾನು ಹೇಳಿದ ಹಾಗೆ ನಿಮಗೆ ಮುಂಜಾನೆ 6:30ಯಿಂದ 11 ಗಂಟೆವರೆಗೆ ನಾವು ದರ್ಶನಕ್ಕೆ ಅವಕಾಶ ಮಾಡಿ, 11:30ಯಿಂದ 12 ಗಂಟೆಗೆ ಮಹಾನೈವೇದ್ಯ ಅಲ್ಲಿ ಸಮರ್ಪಣೆ ಆಗೋ ಒಳಗೆ ಯಾರು ಇರಬಾರ್ದು. ಸರಿ. ಗರ್ಭಗುಡಿಯ ಆವರಣದಲ್ಲಿ ಯಾರು ಇರಬಾರ್ದು. ಸರಿ. ಅದು ಖಾಲಿ ಆಗ್ಬೇಕಾದ್ರೆ ನಾವು 11 ಗಂಟೆಗೆ ಇಲ್ಲಿ ತಡಿಬೇಕು ಜನ. 11 ಗಂಟೆಗೆ ನಾವು ಸರತಿ ಸಾಲು ನಿಲ್ಲಿಸಿದ್ರೆ ಅವರು ಆ ಕೊನೆಯ ವ್ಯಕ್ತಿ ಆ ಒಳಗೆ ಹೋಗಿದ್ದವನು ಹೊರಗೆ ಬರೋ 11:30 ಆಗಿರ್ತದೆ. 11:30ಯಿಂದ 12 ಗಂಟೆವರೆಗೆ ಯಾರು ಒಳಗೆ ಪ್ರವೇಶ ಮಾಡೋ ಹಾಗಿಲ್ಲ. ಮತ್ತೆ ನಾವು ಸಾಲು ಬಿಟ್ಟರೆ ನಿರಂತರ ಈ ಅವಧಿಯಲ್ಲಿ ಅಲ್ಲಿ 1 ತಾಸು ಅವರು ನಿರೀಕ್ಷೆ ಮಾಡಬೇಕಾಗುತ್ತೆ. ಸುಮಾರು 6 ತಾಸು ಬೇಕಾಗುತ್ತೆ. ಸುಮಾರು ಭಾನುವಾರ ಸೋಮವಾರದಲ್ಲಿ 6 ತಾಸು ಸಾಲಿನಲ್ಲಿ ಹಿಡಿದು ಅವ್ರ ಒಳಗೆ ಹೋಗ್ಬೇಕಾಗುತ್ತೆ. ಮತ್ತೆ ಅಲ್ಲಿ ಅಷ್ಟೇ ವೇಗವಾಗಿ ನಾವು ಬಿಡಬೇಕು. ಅವ್ರು ಎಲ್ಲರಿಗೂ ಏನಿರುತ್ತೆ, ಸ್ವಾಮಿ ಸನ್ನಿಧಿಯಲ್ಲಿ ವೇಗವಾಗಿ ಕಳಿಸಬಾರ್ದು. ತಿರುಪತಿಯಲ್ಲಿ ಅದೇ ಸಮಸ್ಯೆ. ಆದ್ರೆ ನಾವು ಅಲ್ಲಿರುವ ವ್ಯಕ್ತಿ ಅಷ್ಟೇ, ಕೊನೆಯ ವ್ಯಕ್ತಿ ಯಾರಲ್ಲಿ ಸಾಲಿನ ಕೊನೆಯಲ್ಲಿ ನಿಂತಿರ್ತಾನೆ ಅವನನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ನಮ್ಮ ಭಾವನೆಗೆ, ಇಚ್ಛೆಗೆ ಮತ್ತು ನಮ್ಮ ಉದ್ದೇಶಕ್ಕೆ ವಿರುದ್ಧವಾಗಿ ಅವರನ್ನು ನಾವು ವೇಗವಾಗಿ ಕಳಿಸಬೇಕಾಗುತ್ತೆ. ನಮ್ಗೆ ನಿಜವಾಗಿ ದುಃಖ ಇದೆ ಇದರಲ್ಲಿ. ಈಗ ಸಾಮಾನ್ಯ ದಿವಸಗಳಲ್ಲಿ ಬಂದ್ರೆ ಖಂಡಿತವಾಗಿ ವ್ಯವಸ್ಥಿತವಾದ ದರ್ಶನ ಆಗುತ್ತೆ. ಆದ್ರೆ ನೀವೇ ಹೇಳುವಂತ ಮಾತುಗಳು ಬರುವುದು ಯಾವಾಗ ಅಂದ್ರೆ, ಈಗ ಸಮಸ್ಯೆ ಏನಾಗಿದೆ, ಸಾರ್ವಜನಿಕ ರಜೆಗಳು. ಹೌದು. ಈ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಭಾನುವಾರ ಬಂದ್ರೆ ಇಲ್ಲಿ ಉದ್ದಕ್ಕಿದ್ದ ಹಾಗೆ ಜನಸಂದಣಿ ಜಾಸ್ತಿ ಆಗಿದೆ. ಆಮೇಲೆ ಈ ರಜೆಗಳು, ಈಗ ಮೊನ್ನೆ ನವರಾತ್ರಿಯಲ್ಲಿ 4 ದಿವಸ ರಜೆ ಬಂದ್ಬಿಡ್ತು. ಹೌದು. ಇನ್ನೊಂದು ಯಾವುದೋ ದಿವಸ ಶುಕ್ರವಾರ ರಜಾ ಬಂತು, ಶನಿವಾರ ಒಂದು ರಜೆ ಹಾಕಿದ್ರೆ ಭಾನುವಾರ ರಜಾ ಸಿಗುತ್ತೆ. ಹಾಗೆ ಒಮ್ಮೆಲೆ ಜನ ಬಂದ್ಬಿಡ್ತಾರೆ. ನಮಗೂ ಕಂಗಾಲಾಗ್ಬಿಡ್ತೀವಿ ನಾವು. ವಸತಿ ವ್ಯವಸ್ಥೆ ಸರಿ ಇಲ್ಲ, ಊಟದ ವ್ಯವಸ್ಥೆಯಲ್ಲಿ ಒತ್ತಡ, ದರ್ಶನಕ್ಕೆ ಒತ್ತಡ ಎಲ್ಲ. ಇದನ್ನ ಸರಿಪಡಿಸೋದಕ್ಕೆ ಕೆಲವಾರು ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅಲ್ಲಿ ಅವರಿಗೆ ಸಹನೀಯವಾದಂತ ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ವಿ. ಇನ್ನು ಮುಂದೆ ದೊಡ್ಡ ಕ್ಯೂ ಕಾಂಪ್ಲೆಕ್ಸ್ ಮಾಡುವವರು ಇದ್ದೇವೆ. ಇದ್ರ ಮೇಲೆ ಅನಿವಾರ್ಯವಾಗಿ ನಾನು ಸಹಾಯಕನಾಗಿದ್ದೇನೆ ಮತ್ತು ಜನರು ಇದನ್ನ ಸ್ವಲ್ಪ ಸಹಕರಿಸಬೇಕು. ಈಗ ಬಹಳ ಯುವಕರು ಮತ್ತೆ ಕೆಲವರು ಬಹಳ ನುಗ್ಗೋದು ಮಾಡೋದು, ಆಮೇಲೆ ಕೆಲವು ಬಾರಿ ಮಹಿಳೆಯರಿಗೆ ಕೂಡ ಒತ್ತಡ ತರುವಂತ ರೀತಿಯಲ್ಲಿ ಕೆಲವರು ಅಲ್ಲಿ ವರ್ತಿಸ್ತಾರೆ. ಇದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಇಲ್ಲ ಗುರುಜಿ, ನಾನ್ ನಿಮ್ಮನ್ನ ಪ್ರಶ್ನೆ ಕೇಳಿದ ಉದ್ದೇಶನೇ ಇದು. ಯಾಕೆಂತ ಹೇಳಿದ್ರೆ ನೋಡ್ತಾ ಇರುವ ಪ್ರತಿಯೊಬ್ಬ ಭಕ್ತಾದಿಗಳು ಇದನ್ನ ತಿಳ್ಕೊಳ್ಬೇಕು. ಅಂದ್ರೆ ಒಂದು ಇಡೀ ಕ್ಷೇತ್ರವನ್ನ ನಿಭಾಯಿಸ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೆಲಸಗಳಿರುತ್ತೆ, ಆ ಒತ್ತಡವನ್ನ ನಿಭಾಯಿಸ್ತಾ ಎಲ್ರಿಗೂ ಕೂಡ ಅನುಕೂಲ ಆಗ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಎಲ್ಲ ಕಟ್ಟುಪಾಡುಗಳನ್ನ ಮಾಡಲಾಗಿರುತ್ತೆ ಅಂತ. ಕಟ್ಟುಪಾಡು ಅಂತ ನಾನು ಹೇಳೋದಿಲ್ಲ. ಈ ಶಿಸ್ತು ಇಲ್ದಿದ್ರೆ ಯಾರಿಗೂ ಸರಿಯಾಗಿ ದರ್ಶನ ಆಗೋದಿಲ್ಲ. ಈ ಶಿಸ್ತು ಇಷ್ಟ ಆಗೋದಿಲ್ಲ ಕೆಲವರಿಗೆ, ಆದ್ರೆ ಶಿಸ್ತು ಇಲ್ದಿದ್ರೆ ವ್ಯವಸ್ಥೆ ಆಗೋದಿಲ್ಲ. ಎರಡೂ ಅನಿವಾರ್ಯ. ಗುರುಗಳೇ, ಭಗವಂತನಿಗೂ ಸಂಕಷ್ಟಗಳನ್ನ ಎದುರಿಸುವಂತ ಪರಿಸ್ಥಿತಿ ಇದೆ ಅಂತ ನಾವು ಪುರಾಣಗಳಲ್ಲಿ ಸಾಕಷ್ಟು ಓದಿದ್ದೇವೆ. ಅಂದ್ರೆ ನಿಮ್ಮನ್ನ ಭಗವಂತನ ಸ್ವರೂಪದಲ್ಲಿ ಅಂತ ಎಲ್ಲ ಭಗವದ್ ಭಕ್ತರು ಪೂಜಿಸ್ತಾರೆ. ಅಂದ್ರೆ ನಿಮಗೂ ಸಂಕಷ್ಟಗಳು ತಪ್ಪಿದ್ದಲ್ಲ ಅನ್ನೋದು, ಯಾಕೆಂದ್ರೆ ಸರ್ವೇ ಸಾಮಾನ್ಯ ಅದು. ಅಂತಹ ಒಂದು ಪರಿಸ್ಥಿತಿ ಬಂದಾಗ ನೀವು ಅದನ್ನ ಹೇಗೆ ನಿಭಾಯಿಸ್ತೀರಾ? ಇದು ಸುಖ ದುಃಖ ಎರಡೂ ಕೂಡ ಸಮತ್ವದಿಂದ ಸ್ವೀಕರಿಸಬೇಕು ಅನ್ನೋದೇ ನಮ್ಮ ಎಲ್ಲ ಧರ್ಮಗಳು ಕೊಟ್ಟಂತ ಒಂದು ಸಂದೇಶ. ಹಾಗಾಗಿ ಈ ಸುಖ ದುಃಖಗಳು ಎರಡೂ ಸಮಾನವಾಗಿ ಬರುತ್ತೆ ಜೀವನದಲ್ಲಿ. ನಾವು ಇತರರಿಗೆ ಏನು ಅವರ ಸಂಕಷ್ಟಗಳನ್ನ ಕೇಳಿ ಪರಿಹಾರ ಕೊಡ್ತೇವೆ, ಆ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಅವರ ನೋವುಗಳನ್ನ ದುಃಖಗಳನ್ನ
ಮತ್ತು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕೂಡ ಕೆಲವು ಸಲ ಅದನ್ನ ಅನುಭವಿಸಬೇಕಾಗತ್ತೆ. ಒಂದು ಮಾತಿದೆಲ್ಲ, ಸಾಕ್ಷಾತ್ ಶನಿ ಹೋಗಿ ಶಿವನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ, ಪ್ರಭು ನಿನ್ನ ಹತ್ರ ನಾನು ಇರ್ಲೇಬೇಕಾಗುತ್ತೆ ಕೆಲವು ಸಂದರ್ಭ, ಹಾಗಾಗಿ ನನಗೆ ಅವಕಾಶ ಕೊಡು ಅಂತ. ಅವಾಗ ಸ್ವಾಮಿ ಹೇಳ್ತಾರಂತೆ, ನಾಳೆ ಬಾ ಅಂತ. ನಾಳೆ ಹೋದಾಗ ಅವ್ರು ಕಾಣೋದಿಲ್ಲ ಕಣ್ಣಿಗೆ. ಶನಿ ಮಹಾತ್ಮ ಕೈ ಮುಗೀತಾನಂತೆ, ಸ್ವಾಮಿ ನನ್ನ ಸರದಿ ಆಯ್ತು, ನೀವು ಹೊರಗೆ ಬನ್ನಿ ಅಂತ. ಅವರು ಯಾವುದೋ ಒಂದು ಹುಳದ ರೂಪದಲ್ಲಿ ಅಡಗಿ ಕೂತಿದ್ರಂತೆ. ಅಂದ್ರೆ ಈ ರೀತಿ ಮಹಾತ್ಮರು ಕೂಡ ಕೆಲವು ಸಲ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಅದು ಅನುಭವವನ್ನ ಕೊಡುತ್ತೆ ನಮಗೆ. ಅದರ ಜೊತೆಗೆ ನಮ್ಮಲ್ಲಿ ಏನಾದ್ರೂ ದೋಷಗಳಿಂದ ಅಂತಹ ಸಮಸ್ಯೆಗಳು ಬಂದ್ರೆ ಅದು ನಾವು ಅದನ್ನ ಒಪ್ಕೊಳ್ಳು, ಇಲ್ಲದಿದ್ರೆ ಇದರಿಂದ ಆತ್ಮವಿಶ್ವಾಸಕ್ಕೆ ಕೊರತೆ ಆಗೋದಿಲ್ಲ, ನಮ್ಮ ಸ್ಥೈರ್ಯಕ್ಕೆ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ಅದರಿಂದ ಕೊರತೆ ಆಗೋದಿಲ್ಲ. ಇದು ಒಂದು ಸಣ್ಣ ಮಟ್ಟದ ಕೆಲವು ಪರೀಕ್ಷೆಗಳು ನಡೀತಾ ಇರುತ್ತೆ. ಈಗ ಜನಸಾಮಾನ್ಯರ ಕುತೂಹಲಕ್ಕೋಸ್ಕರ ಒಂದೆರಡು ಸಣ್ಣ ಪ್ರಶ್ನೆಗಳನ್ನ ಕೇಳ್ತೀನಿ. ಅಂದ್ರೆ ನೀವು ಹೆಚ್ಚು ಇಷ್ಟಪಡುವಂತ ತಿನಿಸು ಯಾವುದು? ನಾನು ನಿಜವಾಗಿ ಹೇಳ್ಬೇಕಾದ್ರೆ 45 ವರ್ಷದಿಂದ ಹೋಟೆಲ್ನಲ್ಲಿ ತಿಂದಿಲ್ಲ, ಹೊರಗಡೆ ಆಹಾರ ಮಾಡಿಲ್ಲ. ನಾನು ಯಾವಾಗಲೂ ಮನೆ ಆಹಾರವನ್ನೇ ಸ್ವೀಕಾರ ಮಾಡೋನು. ವಿದೇಶಕ್ಕೆ ಹೋಗುವಾಗಲೂ ನಾವು ನಮ್ಮ ಅಡಿಗೆ ಪೆಟ್ಟಿಗೆ ನಮ್ಮ ಜೊತೆಗೆ ಇರುತ್ತೆ, ನಾವು ಸ್ವಂತ ಅಡಿಗೆ ಮಾಡಿ ಆಹಾರ ತಿಂತೀವಿ. ಆಮೇಲೆ ಇಲ್ಲಿ ಭಾರತದಲ್ಲಿ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಮೊದಲೇ ನಿಶ್ಚಿತವಾದಂತ ಮನೆಗಳು ಅಥವಾ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಆಹಾರ ಮಾಡ್ತೀನಿ. ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಕ್ಯಾರಿಯರ್ನಲ್ಲಿ ತೆಗೆದುಕೊಂಡು ಹೋಗಿ ಆಹಾರ ಮಾಡ್ತೀನಿ. ಹಾಗಾಗಿ ನಮ್ಗೆ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಬಿಟ್ರೆ ಬೇರೆ ಪರಿಚಯ ಇಲ್ಲ. ಮತ್ತೆ ಏನಿದ್ರು ಮಾಮೂಲಿ ಆಹಾರಗಳು. ಹೋಟೆಲ್ ಆಹಾರ ಗೊತ್ತೇ ಇಲ್ಲ ನನಗೆ. ಹಾಗಾಗಿ ಅಂತ ದೊಡ್ಡದಿದೇನಿಲ್ಲ. ಆದ್ರೆ ಸಾಮಾನ್ಯವಾಗಿ ಅಕ್ಕಿ ನಮ್ಮ ಮುಖ್ಯವಾದ ಆಹಾರ, ಅವಲಕ್ಕಿ, ಅಕ್ಕಿ ಎಲ್ಲ. ಮತ್ತೆ ರಾತ್ರಿ ಹೊತ್ತು ನಾನು ಅಕ್ಕಿ ಸೇವಿಸೋದಿಲ್ಲ. ಹಾಗಾಗಿ ನಮ್ಮ ಜೈನ ಧರ್ಮದ ಪ್ರಕಾರ ಸಂಜೆಗೆ ನಾವು ಆಹಾರ ಮಾಡಬೇಕು. ಹಾಗಾಗಿ ಸಂಜೆ ಹೊತ್ತಲ್ಲಿ ಆಹಾರ ಮಾಡ್ತೀನಿ. ರಾತ್ರಿ ಹೊತ್ತಲ್ಲಿ ಹಣ್ಣು, ಹಾಲು ಇವುಗಳನ್ನೆಲ್ಲ ತಗೋತೀನಿ. ಈ ತರ ಆಹಾರದಲ್ಲಿ ಮಾಡ್ತೇನೆ. ಅದಕ್ಕಿಂತ ಹೆಚ್ಚು ಹೊರಗಡೆ ಪರಿಚಯ ಇಲ್ಲದ್ರಿಂದ ನಿಮ್ಗೆ ಹೊಸ ತಿಂಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿ ಗುರೂಜಿ, ಅಂದ್ರೆ ಇಷ್ಟು ಹೊತ್ತು ಮಾತಾಡಿದ್ಮೇಲೆ ನಾವೆಲ್ಲರೂ ಕೂಡ ಕಾತರದಿಂದ ಕಾದಿರೋದು ಅಂದ್ರೆ ನೋಡ್ತಾ ಇರುವಂತಹ ವೀಕ್ಷಕರಿಗಿರ್ಬೋದು, ಏನು ನಮಗೋಸ್ಕರ ಸಂದೇಶ ನೀಡ್ತಾರೆ ಅಂತ? ಅದೇ ಒಂದು, ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಪರಿವರ್ತನೆಗಳಾಗಿದೆ. ಈಗ 65 ವರ್ಷದ ಬಳಿಕ ಸ್ವಾತಂತ್ರ್ಯ ದೊರಕಿ ನಾವು ಕಂಡಂತ ಭಾರತ ಹಿಂದಿನ ಭಾರತಕ್ಕಿಂತ ಸಮೃದ್ಧವಾದ, ಸಂಪುಷ್ಟವಾದ ಮತ್ತು ಸಶಕ್ತವಾದಂತ ಭಾರತ. ಈ ಸಂದರ್ಭದಲ್ಲಿ ದೇಶದ ಭವಿಷ್ಯದ ಬಗ್ಗೆ ನಾವು ನಿಜವಾಗಿಯೂ ಬಹಳ ಎಚ್ಚರಿಕೆಯಿಂದ ಇದನ್ನ ನೋಡ್ಕೊಂಡು ಹೋಗ್ಬೇಕು. ಅದರ ಜೊತೆಗೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಕೂಡ ನಾವು ಕಾಣ್ತೇವೆ, ಹಲವಾರು ರಾಜಕೀಯ ವ್ಯವಸ್ಥೆಗಳಿಂದ ಕೂಡ ಕೆಲವು ಬಾರಿ ಈಗ ನಮ್ಮ ಧರ್ಮದ ಮೇಲೆ ಇದ್ದ ಆರೋಪ, ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಇತರ ಆಹಾರ ವಿಹಾರ ಇತ್ಯಾದಿಗಳಲ್ಲಿ ಏನು ಕಟ್ಟುಪಾಡುಗಳಿತ್ತು ಅದು ಖಂಡನೆ ಮಾಡ್ತಾ ಇದ್ರು. ಆದ್ರೆ ಈಗ ಮತ್ತೆ ರಾಜಕೀಯ ರೂಪದಲ್ಲಿ ಅವೇ ಸಮಸ್ಯೆಗಳು ಬರ್ತಾ ಇದೆ, ವಿಂಗಡಣೆ ಆಗುವುದು, ಬೇರೆ ಬೇರೆ ರೀತಿಯ ಚಿಂತನೆಗಳು. ಇದರಿಂದ ಈಗ ಸಮಾನತೆ ಬಂದಿದೆ. ನಾನು ಎಲ್ಲ ನನ್ನ ಭಾಷಣಗಳಲ್ಲಿ ಹೇಳೋದು ಏನು ಅಂತಂದ್ರೆ ಸಮಾನತೆ ಬಂದಿದೆ. ಈಗ ಜನರಲ್ಲಿ ಮೇಲು ಕೀಳು, ಆಹಾರ ಪದ್ಧತಿಯಲ್ಲಿ ಅಥವಾ ಇನ್ನೊಂದು ವ್ಯವಹಾರದಲ್ಲಿ ಭೇದಗಳಿಲ್ಲ, ಸಮಾನತೆ ಬಂದಿದೆ. ಈಗ ದೇವಸ್ಥಾನಕ್ಕೆ ನೀವು ನೋಡಿದ್ರೆ ಆ ಸಾಲಲ್ಲಿ ಇರೋರು ಯಾರು ಏನು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಎಲ್ಲರೂ ಸಮಾನವಾಗಿ ಹೋಗ್ತಾರೆ. ಈ ಸಮಾನತೆಯೇ ನಮ್ಗೆ ಮುಂದಿನ ಭವಿಷ್ಯಕ್ಕೆ ದೊಡ್ಡ ಶಕ್ತಿ ಕೊಡುತ್ತದೆ. ಎರಡನೇದು ಅವಕಾಶ ನಿರ್ಮಾಣ. ಏನಾದ್ರೂ ಭಾರತದಲ್ಲಿ ಬದಲಾವಣೆ ಆಗಿದ್ರೆ ಅದು ಅವಕಾಶಗಳು. ಅವಕಾಶ ನಿರ್ಮಾಣ ಅಂತಂದ್ರೆ ಒಬ್ಬ ಸಣ್ಣ ಕುಟುಂಬದಿಂದ, ಬಡ ಕುಟುಂಬದಿಂದ ಬಂದ, ಯಾವುದೋ ಹಿಂದುಳಿದ ಜಾತಿ ಮತಗಳಿಂದ ಬಂದಂತವರು ಕೂಡ ಇವತ್ತು ಒಳ್ಳೆಯ ಶಿಕ್ಷಣವನ್ನ ಪಡಿಬಹುದು. ಅದರ ಜೊತೆಗೆ ಉದ್ಯೋಗವನ್ನು ಕೂಡ ಪಡಿಬಹುದು, ಯಾವುದೇ ವೃತ್ತಿಗೆ ಹೋಗಬಹುದು. ಅಲ್ಲಿ ಹೋದಾಗ ಆ ವೃತ್ತಿಯ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ಬರುತ್ತದಲ್ಲದೆ ಅವನ ಹಿನ್ನೆಲೆಯಲ್ಲಿ ಅಲ್ಲ. ಹಾಗಾಗಿ ಇದು ದೇಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಇದನ್ನ ಸ್ವೀಕರಿಸೋಣ. ಇದರ ಜೊತೆಗೆ ಒಂದು ಕತೆ ಇದೆ. ಒಬ್ಬ ಮನೆಯಲ್ಲಿ ಹೆಂಡತಿ ಹೇಳ್ತಾಳಂತೆ, ನನ್ನ ಮನೇಲಿ ಒಂದು ಕಪ್ಪು ಬೆಕ್ಕಿದೆ, ನಾನು ಕಂಡ್ರೆ ಇಷ್ಟೇ ಅಲ್ಲ, ಅದನ್ನ ದೂರ ಬಿಟ್ಟು ಬನ್ನಿ ಅಂತ. ಇವನು ಹೋಗಿ ದೂರ ಬಿಟ್ಟು ಬರ್ತಾನೆ. ಅದು ಇವನ್ ಬರೋ ಮುಂಚೆ ಮನೆಗೆ ಬಂದಿದೆ. ಇಲ್ರಿ ನೀವು ಸರಿಯಾಗಿ ಬಿಟ್ಟಿಲ್ಲ, ಇನ್ನಷ್ಟು ದೂರ ಬಿಟ್ಟು ಬನ್ನಿ, ಏನ್ ನಿಮ್ಗೆ. ಇವನು ಇನ್ನಷ್ಟು ದೂರ ಬಿಟ್ಟು ಬರ್ತಾನೆ. ಮರು ದಿವಸ ಅದು ಮನೆಗೆ ಬರುತ್ತೆ. ಇವಳು ಮತ್ತೆ ಹೆಂಡತಿ ಹೇಳ್ತಾಳೆ, ಒಂದು ಬೆಕ್ಕನ್ನ ನಿಮಗೆ ತಪ್ಪಿಸಿ ಬರಕ್ಕಾಗ್ಲಿಲ್ಲ. ಸರಿ, ಇವನು ಕೊಂಡೋಗಿ ದೂರದ ಕಾಡಿನಲ್ಲಿ ಬಿಟ್ಟು ಬರ್ತಾನೆ. ಬರೋವಾಗ ದಾರಿ ತಪ್ಪತ್ತೆ. ಸ್ವಲ್ಪ ಹೊತ್ತು ಅವನು ಹತಾಶೆಯಿಂದ ಏನ್ ಮಾಡೋದು ಅಂತ ನೋಡ್ತಾ ಇದ್ರೆ ಬೆಕ್ಕು ಮೆತ್ತಿಗೆ ನಡ್ಕೊಂಡು ಹೋಗ್ತಾ ಇದೆ. ಇವನಿಗೆ ಗೊತ್ತಾಯ್ತು, ಈ ಬೆಕ್ಕಿನಿಂದ ಹೋದ್ರೆ ನಾನು ಮನೆ ಮುಟ್ತೀನಿ ಅಂತ. ಬೆಕ್ಕಿನ ಹಿಂದೆ ಮನೆಗೆ ಬಂತಾನೆ.
ಸಂಸ್ಕೃತಿ ಅನ್ನೋದು ಹೀಗೆ, ಹ್ಮ್ ನಾವು ಸ್ವಲ್ಪ ದೂರ ಬಿಟ್ರೆ ತಕ್ಷಣ ಬರ್ಬೋದು, ಹೌದು ಇನ್ನ ದೂರ ಬಿಟ್ರೆ ಅದನ್ನ ಕಳಿಸ್ಕೊಳ್ಬೇಕು ಅಂತಂದ್ರೆ ಮರು ದಿವಸ ಬರ್ಬೋದು. ಆದ್ರೆ ನಾವು ಪೂರ್ತಿ ಕಳಿಸ್ಕೊಳ್ಬೇಕು ಅಂತಂದ್ರೆ ನಿಜ. ನಮ್ಮ ಅಸ್ತಿತ್ವ, ವ್ಯಕ್ತಿತ್ವ, ನಮ್ಮ ಎಲ್ಲವೂ ನಾಶವಾಗಿ ಹೋಗುತ್ತೆ. ಹ್ಮ್. ಮತ್ತೆ ನಾವು ಬೆಕ್ಕಿನ ಹಿಂದೆನೆ ಬರ್ಬೇಕಾಗತ್ತೆ. ಈಗ ನಾವು ಮತ್ತೆ ಹಾಗೆ ಆಗ್ತಾ ಇದೆ. ಇವತ್ತು ನೀವು ಸಂಸ್ಕೃತ, ಸಂಗೀತ, ನೃತ್ಯ, ಕಲೆ, ಯಾವುದು ನಿಮ್ಮ ಪೂಜೆ ಪರಂಪರೆ ಎಲ್ಲ ನೋಡಿ ಹ್ಮ್ ಮತ್ತೆ ಮತ್ತೆ ಹೊಸ ಹೊಸ ರೂಪದಲ್ಲಿ ಅದು ಹಿಂದೆ ಬರ್ತಾ ಇದೆ. ಹಾಗಾಗಿ ನಾವು ಅದನ್ನು ಗೌರವಿಸೋಣ, ನಿಜ, ಖಂಡಿತ. ಯಾವುದನ್ನು ತಿರಸ್ಕಾರ ಬೇಡ, ಶುದ್ಧ ಮನಸ್ಸಿನಿಂದ ಒಳ್ಳೆ ವಿಷಯಗಳನ್ನು ಸಂಗ್ರಹಿಸೋಣ. ಸಾಹಿತ್ಯ, ಇಷ್ಟು ಸಾಹಿತ್ಯ ಎಲ್ಲಿ ಇತ್ತು ಹಿಂದೆ? ನಿಜ, ಹೌದು. ಆ ಸಾಹಿತ್ಯವನ್ನ ಅಧ್ಯಯನ ಮಾಡೋದು. ಹ್ಮ್. ಶಾಸ್ತ್ರ ಹ್ಮ್. ಮೇಲ್ವರ್ಗದವರಿಗೆ ಬಿಟ್ರೆ ಕೆಳವರ್ಗದವರಿಗೆ ಅದನ್ನ ಕಣ್ಣಲ್ಲಿ ನೋಡೋದು, ಕೇಳೋದು ಸಾಧ್ಯವಿರಲಿಲ್ಲ. ಖಂಡಿತ. ಇವತ್ತು ಎಲ್ಲ ಪುಸ್ತಕಗಳನ್ನ, ಹೌದು, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ನಿಜ, ಯಾವ ಮಾಹಿತಿ ಬೇಕಾದ್ರೂ ಪುಸ್ತಕ ರೂಪದಲ್ಲಿ ಎಲ್ಲರಿಗೂ ದೊರಕತ್ತೆ. ಖಂಡಿತ. ಅದರ ಪ್ರಯೋಜನವನ್ನು ಇವತ್ತು ತೆಗುವಂತದ್ದು ಈ ಕಲಿಯುಗದಲ್ಲಿ ದೊಡ್ಡ ಲಾಭ ಅಂದ್ರೆ ಅದು. ನಿಜ. ಅದನ್ನ ಬಳಸ್ಕೊಳ್ಬೇಕು ಜನ. ಜನರಲ್ಲಿ ಧರ್ಮ ಭಾವನೆ ಬರಲಿ, ಎಲ್ಲರಲ್ಲಿಯೂ ಸಾತ್ವಿಕತೆ ಇರಲಿ, ಎಲ್ಲರಿಗೂ ನೆಮ್ಮದಿ ಉಂಟಾಗಲಿ ಅಂತ ಶ್ರೀ ಮಂಜುನಾಥ ಸ್ವಾಮಿ, ಮಹಾಗಣಪತಿ, ಧರ್ಮದೇವತೆಗಳು, ಅಣ್ಣಪ್ಪ ಸ್ವಾಮಿಯನ್ನ ಪ್ರಾರ್ಥಿಸ್ತೀವಿ. ಅಂದ್ರೆ ಗೋಪಾಲ ಕೃಷ್ಣ ಅಡಿಗರು ಒಂದ್ ಕಡೆ ಹೇಳ್ತಾರೆ, ಹೊಸ ಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ, ಹೊಸ ಜೀವ, ಹೊಸ ಭಾವ, ಹೊಸ ವೇಗದಿಂದೆ ಎಂಬಂತೆ. ಬಹುಶಃ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಒಂದು ಕಡೆ ಪರಂಪರೆ, ಹಿರಿಯರು ಹಾಕಿಕೊಟ್ಟ ಹಾದಿ ಇರ್ಬೋದು, ಅಥವಾ ಇಲ್ಲಿ ಬರುವಂತಹ ಎಲ್ಲರ ಒಡನಾಟ, ಜೊತೆಗೆ ಅವರಲ್ಲಿರುವ ಆ ಯುವ ಶಕ್ತಿ ಅವರನ್ನ ಹೊಸದೊಂದು ಹಾದಿಯನ್ನ ಸೃಷ್ಟಿಸೋದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು. ಹಾಗಾಗಿ ಬಹುಶಃ ನಾವೆಲ್ಲರೂ ಕೂಡ ಸದಾ, ಅಂದ್ರೆ ಸಣ್ಣ ವಯಸ್ಸಿನಿಂದ ನೋಡಿದವರು ಕೂಡ ಹಿರಿಯರವರೆಗೂ ಕೂಡ ಸದಾ ನಿಮ್ಮನ್ನ ಸ್ಮರಿಸ್ತಾರೆ, ಭಗವಂತನಂತೆ ಪೂಜಿಸ್ತಾರೆ. ನಿಮ್ಮಂತ ವಿಶೇಷ ಸಾಧನೆ ಮಾಡಿದಂಥ ದೈವಾಂಶ ಸಂಭೂತರು ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂಥ ಪುಣ್ಯ ಪುರುಷರನ್ನ ವಿಶೇಷ ಅತಿಥಿಯಾಗಿ ಇಷ್ಟು ನಿಮ್ಮ ಇಡೀ ನೆನಪಿನ ಹಾದಿಯನ್ನ ತೆರೆದಿಡುವಂತ ನಾವು ನಿಮ್ಮೊಟ್ಟಿಗೆ ಮಾತನಾಡುವಂತ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ನಿಮ್ಮ ಪಾದಗಳಿಗೆ ಎಲ್ಲ ವೀಕ್ಷಕರಿಗೂ, ಅವರ ಕುಟುಂಬದವರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹಿಸಲಿ, ಸುಖ, ಶಾಂತಿ, ನೆಮ್ಮದಿಯನ್ನ ಹಾರೈಸ್ತೇನೆ.